ಸೊ ನವಂಬರ್ ಡಿಸೆಂಬರ್ 2017 ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ನಂಬರ್ 3 ನೋಡ್ರಿ. ಇಲ್ಲಿ ಟೂ ಸ್ಪ್ಯಾನ್ ಆರ್ ಸಿ ಸಿ ಟಿ ಬಿ ಬ್ರಿಡ್ಜ್ ಕೇಳಾರ ಕ್ವೆಶನು. ಇಲ್ಲೇನು ಮಾಡ್ಯಾರ ಅಂತಂದರೆ ಕ್ಯಾಲ್ಕುಲೇಟ್ ದ ಲೀನಿಯರ್ ವಾಟರ್ ವೇ ಆ್ಯಂಡ್ ಸ್ಪ್ಯಾನ್ ಅಂತ ಕೊಟ್ರ. ಇಲ್ಲಿ ನಮಗೆ ಟೂ ಸ್ಪ್ಯಾನ್ ಬ್ರಿಡ್ಜ್ಗೆ ಸ್ಪ್ಯಾನ್ ಕೊಟ್ಟಿಲ್ಲ ಅವರು. ನಾರ್ಮಲಿ ಕೆಲವು ಕ್ವೆಶನಲ್ಲಿ ಸ್ಪ್ಯಾನ್ ಅವರೇ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಏನು ಮಾಡ್ಯಾರ, ಸ್ಪ್ಯಾನನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಯಾರ. ಸೊ ಸ್ಪ್ಯಾನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ವಿ ನೀಡ್ ಸಮ್ ಆಫ್ ದಿ ಡೇಟಾ. ದ ಡೇಟಾ ಈಸ್ ಹೈಡ್ರಾಲಿಕ್ ಪರ್ಟಿಕ್ಯುಲರ್ಸ್. ಈ ಕಂಪ್ಲೀಟಲ್ಲಿ ಫಸ್ಟ್ ರೋಮನ್ ನಂಬರ್ 1ನಲ್ಲಿ ಕೊಟ್ಟಿರೋ ಎಲ್ಲ ಡೀಟೇಲ್ಸ್ನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಟೇಕ್ ಅ ಪಾಸ್ ಆ್ಯಂಡ್ ನೋಟ್ ಡೌನ್ ದಿಸ್ ಕ್ವೆಶನ್, ಆರ್ ಎಲ್ಸ್ ನಿಮ್ಮ ಕ್ವೆಶನ್ ಪೇಪರ್ ಆಲ್ರೆಡಿ ಇತ್ತು ಅಂದರೆ ಓಪನ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಅಬ್ಸರ್ವ್ ಮಾಡಿ. So here in the question they have given bed width of canal. Bed width of canal is put 7 meter. Next the maximum flood discharge. Maximum flood discharge is 18 cubic meter per second. Maximum flood discharge means Q. Q is 18 cubic meter per second. Next allowable velocity under the bridge. Allowable velocity. Velocity under bridge. So that is 2 meter per second. ಇಲ್ಲಿ ನಾರ್ಮಲಿ ನೋಡಿ ಕೆಲವೊಂದು ಸತಿ ಅಲೋಯಬಲ್ ವೆಲಾಸಿಟಿ ಅಂಡರ್ ಬ್ರಿಡ್ಜ್ 2 ಮೀಟರ್ ಪರ್ ಸೆಕೆಂಡ್ ಆಲ್ರೆಡಿ ಕ್ವೆಶನ್ ಪೇಪರ್ ಅಲ್ಲಿ ಕೊಟ್ಟಾರ. ಕೆಲವೊಂದು ಸತಿ ಇದು ಕೊಡಲ್ಲ. ಇದು ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡಿರ್ತಾರೆ, ಇಫ್ ಇಟ್ ಈಸ್ ನಾಟ್ ಗಿವನ್ ದೇ ವಿಲ್ ಬಿ ಹ್ಯಾವಿಂಗ್ ಗಿವನ್ ನ್ಯಾಚುರಲ್ ವೆಲಾಸಿಟಿ. ನ್ಯಾಚುರಲ್ ವೆಲಾಸಿಟಿ ಎಷ್ಟಾದ್ರೂ ಕೊಟ್ಟಿರ್ತಾರೆ. ಎರಡೂ ಕೊಟ್ಟಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ನ್ಯಾಚುರಲ್ ವೆಲಾಸಿಟಿ ಅಸ್ಯೂಮ್ ಮಾಡಿ ಎಷ್ಟು 1.5 ಮೀಟರ್ ಪರ್ ಸೆಕೆಂಡ್ ಅಸ್ಯೂಮ್ ಮಾಡಿ. ಇದು ಕೊಟ್ಟಿಲ್ಲ ಅಂದ್ರೆ ಅಲೋಯಬಲ್ ವೆಲಾಸಿಟಿ ಅಂಡರ್ ಬ್ರಿಡ್ಜ್ ಕೊಟ್ಟಿಲ್ಲ ಅಂತಂದ್ರೆ ನ್ಯಾಚುರಲ್ ವೆಲಾಸಿಟಿ 1.5 ಮೀಟರ್ ಪರ್ ಸೆಕೆಂಡ್ ಅಸ್ಯೂಮ್ ಮಾಡಿ. ಅಸ್ಯೂಮ್ ಮಾಡಿದ್ಮೇಲೆ ಏನ್ ಮಾಡಬೇಕು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಲೋಯಬಲ್ ವೆಲಾಸಿಟಿ. ಅದೇನ್ ಮಾಡಬೇಕು, ಅವಾಗ ಅಲೋಯಬಲ್ ವೆಲಾಸಿಟಿ under bridge. Allowable velocity under bridge is equal to 1.25 times of natural velocity. So 1.25 times of natural velocity. ಇದನ್ನ ಯಾವಾಗ ಮಾಡಬೇಕು ಅಂತಂದ್ರೆ ಅವರು ಕ್ವೆಶ್ಚನ್ ಅಲ್ಲಿ ಡಿಸ್ಚಾರ್ಜ್ ಕೊಟ್ಟು ಅಲೈಬಲ್ ವೆಲಾಸಿಟಿ ಕೊಟ್ಟಿಲ್ಲ ಮತ್ತೆ ನ್ಯಾಚುರಲ್ ವೆಲಾಸಿಟಿ ಎರಡೂ ಕೊಟ್ಟಿಲ್ಲ ಅಂತಂದ್ರೆ ನೀವು ನ್ಯಾಚುರಲ್ ವೆಲಾಸಿಟಿನ ನೀವೇ ಅಸ್ಯೂಮ್ ಮಾಡಬೇಕು 1.5 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಅಲೈಬಲ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1.25 ಇಂಟು ನ್ಯಾಚುರಲ್ ವೆಲಾಸಿಟಿ. ನ್ಯಾಚುರಲ್ ವೆಲಾಸಿಟಿ ನಾವು ಹಿಂಗೆ ಮಾಡಿವಿ 1.5 ತಗೊಂಡಿವಿ. ಸೊ 1.25 ಇಂಟು 1.5 ಮಾಡಿದರೆ ನಿಮಗೆ ಅಲೈಬಲ್ ವೆಲಾಸಿಟಿ ಅಂಡರ್ ಬ್ರಿಡ್ಜ್ ಬರ್ತದೆ. ಬಟ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ವಿ ಡೋಂಟ್ ನೀಡ್ ಟು ಕ್ಯಾಲ್ಕುಲೇಟ್ either natural velocity or allowable velocity because they have already given the allowable velocity under the bridge 2 meter per second ಕೊಟ್ಬಿಟ್ಟಾರೆ. So it will take it. So next in the question they have given bed level. ಬೆಡ್ ಲೆವೆಲ್ ಕೊಟ್ರೆ ಬೆಡ್ ಲೆವೆಲ್ ಎಷ್ಟು 198.5. ನೆಕ್ಸ್ಟ್ ಏನು ಮಾಡಿದ್ದಾರೆ, ಬೆಡ್ ಲೆವೆಲ್ ಆದಮೇಲೆ ಫುಲ್ ಸಪ್ಲೈ ಲೆವೆಲ್ ಬಿಕಾಸ್ ಇಟ್ ಈಸ್ ಅ ಕೆನಾಲ್. ಈ ಬ್ರಿಡ್ಜ್ ನಾವು ಕೆನಾಲ್ ಮೇಲೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ, ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಮಾಡ್ತಾ ಇಲ್ಲ, ಕೆನಾಲ್ ಮೇಲೆ ಮಾಡ್ತಾ ಇದ್ವಿ. ಸೊ ಕೆನಾಲ್ ದ ಫುಲ್ ಸಪ್ಲೈ ಲೆವೆಲ್ ಎಷ್ಟು ಕೊಟ್ರ, ದಟ್ ಈಸ್ FSL. FSL is equal to 200 meter, 200.00 meter. Now side slope, we also need side slope. Side slope ಏನು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ 1:1 ಅಂತ ಕೊಟ್ಟರು. ಕೆಲವೊಂದು ಸತಿ ಏನು ಕೊಡ್ತಾರೆ ಸೈಡ್ ಸ್ಲೋಪ್
2:1 ಕೊಡ್ಬೋದು, ಇಲ್ಲ 1.5:1 ಕೊಡ್ಬೋದು. ಸೊ ವಿಚ್ ಇಸ್ ನಥಿಂಗ್ ಬಟ್ S:1 ಅಂತ ಅರ್ಥ. S ಇಸ್ ದಿ ಸೈಡ್ ಸ್ಲೋಪ್. ಈ 1 ಯಾವಾಗಲೂ ಫಿಕ್ಸ್ ಇರ್ತದೆ, S ಮಾತ್ರ ಚೇಂಜ್ ಆಗ್ತಾ ಇರ್ತದೆ. S:1. ಸೊ 1:1. ಇಲ್ಲಿ ನಮಗೆ S = 1 ಅಂತ ತಗೋದು. ಈಗ ಇದನ್ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ದೇ ಹ್ಯಾವ್ ಆಲ್ಸೋ ಗಿವನ್ ದ ಬೆಡ್ ವಿಡ್ತ್ of canal. Bed width of canal is 7 meter. Now we need to calculate the top width of canal. Top width of canal, that is equal to B plus 2SB. So here B is nothing but bed width of canal, that is 7 plus 2 multiplied by S. S is nothing but side slope, that is 1. ಇಲ್ಲಿ ನಮ್ಮ ಕ್ವಶನ್ ಅಲ್ಲಿ ಸೈಡ್ ಸ್ಲೋಪ್ 1:1 ಕೊಟ್ಟರೆ ಸೊ 1 ತಗೊಂಡಿವಿ. ಕೆಲವೊಂದ್ಸತಿ 1.5:1 ಇಲ್ಲ 2:1 ಕೊಟ್ಟರೆ ಇಲ್ಲಿ 1.5 ತಗೋಬೇಕು, 2 ಇದ್ರೆ 2 ತಗೋಬೇಕು. ಇಲ್ಲಿ ನಮಗೆ 1 ಆದ 1 ತಗೋಬೇಕು. ಬಿಟ್ಟು ಇಲ್ಲಿ ಡಿ ಕೊಡ. ಈಗ ಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅಂತಂದ್ರೆ ಡೆಪ್ತ್. ಸೊ ಡಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು, FSL minus bed level. FSL minus bed level. So what is the FSL? In here you can calculate the D. D is equal to FSL minus bed level. FSL ಎಷ್ಟು ಕೊಟ್ಟಿದ್ದಾರೆ? 200. So 200 minus bed level ಎಷ್ಟು? 198.5. So 198.5 ಎಷ್ಟಾಯಿತು? 1.5 meter. 1.5 meter ಬರುತ್ತೆ. So D is 1.5 meter. Here we can use D as 1.5 meter. Now D is 1.5 meter. Substitute 1.5 meter. Now what will be the top width of canal? So the top width of canal will be 10 meter. 2 into 1.5 is 3. 3 plus 7, 10 meter. So the top width is 10 meter. ಈಗ ಟಾಪ್ ವಿಡ್ತ್ ಗೊತ್ತಾಯ್ತು. ಟಾಪ್ ವಿಡ್ತ್ ಗೊತ್ತಾದ್ಮೇಲೆ ಏನು ಮಾಡಬೇಕು? Now we have to calculate actual depth of flow. So to calculate the actual depth of flow, we need to assume something that is called as afflux. So I'll erase this. Pause ತಗೊಂಡು ನೋಟ್ ಮಾಡ್ಕೊಳ್ಳೋದು. Erase. Now we need to calculate area of flow under bridge. So we know velocity and we know discharge. So to calculate area is equal to discharge divided by velocity. So ಇಲ್ಲಿ ನಮಗೆ velocity ಏನು?
ಅಲೋಯಬಲ್ ವೆಲಾಸಿಟಿ ಅಂತ ಅರ್ಥ. ಅಲೋಯಬಲ್ ವೆಲಾಸಿಟಿ ಅಂಡರ್ ಬ್ರಿಡ್ಜ್ ಅಂತ ಅದ ನೋಡ್ರಿ. ಡಿಸ್ಚಾರ್ಜ್ ಡಿವೈಡೆಡ್ ಬೈ ವೆಲಾಸಿಟಿ ಅಂಡರ್ ಬ್ರಿಡ್ಜ್. ಸೊ ವೆಲಾಸಿಟಿ ಅಂಡರ್ ಬ್ರಿಡ್ಜ್ ಇಸ್ 2 ಮೀಟರ್, discharge is 18 cubic meter. So 18 divided by 2 ಎಷ್ಟಾಯಿತು? 9 square meter is the area of flow under bridge. So now we know area of flow under bridge, and now we have to calculate afflux, or we have to assume afflux. Assume afflux is equal to ಎಷ್ಟು ಬೇಕಾದ್ರೂ ಅಸ್ಯೂಮ್ ಮಾಡ್ಬೋದು. ಎಷ್ಟು ಅಂತಂದರೆ ಅರೌಂಡ್ 0.1 to 0.2 ಇಷ್ಟು ಅಸ್ಯೂಮ್ ಮಾಡ್ಬೋದು. ನಾವು ಇನ್ ದಿಸ್ ಪ್ರಾಬ್ಲಮ್ ವಿಲ್ ಅಸ್ಯೂಮ್ 0.1 ಮೀಟರ್. ಜಾಸ್ತಿ ಮಾಡೋದು ಬೇಡ, ಇರೋದೇ ಡೆಪ್ತ್ 1.5 ಮೀಟರ್ ಅದ. ಸೊ ನಾವು 0.1 ಮೀಟರ್ನ ಅಫ್ಲಕ್ಸ್ ಅಂತ ಅಸ್ಯೂಮ್ ಮಾಡಬೇಕು. ಈಗ ಏನು ಮಾಡಬೇಕು? We need to calculate actual depth of flow. Actual depth of flow, that is equal to depth of flow d minus afflux. What is d? d already calculate ಮಾಡಿದೀವಿ, ಅದು 1.5 ಮೀಟರ್ ಇತ್ತು. afflux ಎಷ್ಟು? 0.1 ಅಂತ ತಗೊಂಡಿದೀವಿ, 0.1. ಸೊ actual depth ಏನು ಈಗ? Actual depth 1.5 meter dash ಅಂತ ತಗೊಂಡ್ರೆ 1.5 minus 0.1 is 1.4 meter. So the actual depth of flow is 1.4 meter. So using this actual depth of flow, we need to calculate linear waterway. So we need to calculate linear waterway, that is equal to area of flow under bridge divided by actual depth of flow. Actual depth of flow. So what is the area of flow under bridge? Area of flow under bridge is 9, right? What meter? 9 meter divided by actual depth of flow. Actual depth of flow is 1.4 meter. In linear waterway ಎಷ್ಟು ಬಂತು? 9 by 1.4 6.43, right? 6.43 meters. Okay. Now we need to calculate span of bridge. Span of bridge, that is equal to. So span of bridge ಅಂತಂದ್ರೆ ಏನು? We will be noting this as L. L ಅಂತ ಕರಿತೀವಿ. Span of bridge, L is equal to linear waterway divided by number of spans. So number of spans ಎಷ್ಟು? 2 span bridge ಅಂತ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ 2 span bridge ಅಂದ್ರೆ 2 spans ಅಂತ ಅರ್ಥ. ಸೊ linear waterway divided by number of spans. Note ಮಾಡ್ರಿ. So linear waterway divided by number of spans. ಏನು ಮಾಡಬೇಕು? What is the linear waterway? Linear waterway is 6.43 divided by 2. 6.43 by 2 ಅಂತಂದ್ರೆ ಎಷ್ಟು ಬರ್ತದೆ? 3.215. 3.21 something. 3.215 meter. So one span length ಎಷ್ಟು? 3.215.
ಬಟ್ 3.25 ಇಸ್ ವೆರಿ ಆಡ್ ಆ್ಯಂಡ್ ಆಡ್ ನಂಬರ್, ಮತ್ತು ಡೆಸಿಮಲ್ ಜಾಸ್ತಿ ಅವ. ಸೊ ಏನು ಮಾಡಬೇಕು, ಒಂದು ರೌಂಡ್ ಫಿಗರ್ಗೆ ನಾವು ಫಿಕ್ಸ್ ಮಾಡಬೇಕು. ಸೇ 3.5 ಮೀಟರ್. ಯು ಕ್ಯಾನ್ ಕನ್ಸ್ಟ್ರಕ್ಟ್ ದ ಬ್ರಿಡ್ಜ್ ಫಾರ್ 3.5 ಮೀಟರ್ ಸ್ಪ್ಯಾನ್. 4 ಮೀಟರ್ ತಗೋಬಹುದು, ಮತ್ತೆ ಲೆಂತ್ ಆಫ್ ದಿ ಬ್ರಿಡ್ಜ್ ಜಾಸ್ತಿ ಆದರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಪೂರ್ತಿ ಜಾಸ್ತಿನೂ ಕೊಡೋಂಗಿಲ್ಲ, ಹಂಗಂತ ಎಕ್ಸಾಕ್ಟ್ ಕೊಡ್ಬೋದು, ಎಕ್ಸಾಕ್ಟ್ ಕೊಡೋಕೆ ಬರಲ್ಲ ಅಂತಲ್ಲ, ಬಟ್ ಕನ್ಸ್ಟ್ರಕ್ಟ್ ಮಾಡುವಾಗ ಹರ್ಡಲ್ಸ್ ಬರ್ತದೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಸ್ವಲ್ಪ ರೌಂಡ್ ಫಿಗರ್ ಕೊಟ್ಟು ಸ್ವಲ್ಪ ಬ್ರಿಡ್ಜ್ ದೊಡ್ಡ 3.5 4.5 ಕೊಡ್ಬೋದು, ಬಟ್ ಕಾಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತದೆ. ಸೊ ಲೆಟ್ಸ್ ಕನ್ಸ್ಟ್ರಕ್ಟ್ ದ ಬ್ರಿಡ್ಜ್ ಫಾರ್ 3.5 ಮೀಟರ್ ಸ್ಪ್ಯಾನ್. ಈಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೀವು ಎಕ್ಸಾಮಲ್ಲಿ. ಈ ಥರ ಕ್ವಶನ್ ಬಂದರೆ ಕ್ಯಾಲ್ಕುಲೇಟ್ ಲೀನಿಯರ್ ವಾಟರ್ ವೇ ಆ್ಯಂಡ್ ಸ್ಪ್ಯಾನ್ ಅಂತ ಕೊಟ್ಟರೆ ಲೀನಿಯರ್ ವಾಟರ್ ವೇ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಸ್ಪ್ಯಾನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಿಮಗೆ ಡ್ರಾಯಿಂಗ್ ಶೀಟಲ್ಲಿ ಎಲ್ಲಿ ಬೇಕಲ್ಲಿ ಬರೆಯೋಂಗಿಲ್ಲ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ರಫ್ ಪೇಪರು ಕೊಡೋಂಗಿಲ್ಲ ಎಕ್ಸಾಮ್ನಾಗ, ಆಮೇಲೆ ಆನ್ಸರ್ ಪೇಪರು ಕೊಡೋಂಗಿಲ್ಲ. ನಿಮಗೆ ಒಂದೇ ಒಂದು ಡ್ರಾಯಿಂಗ್ ಶೀಟ್ ಕೊಡೋದು, ಒಂದೇ ಡ್ರಾಯಿಂಗ್ ಶೀಟಲ್ಲಿ ಕಂಪ್ಲೀಟ್ ಡ್ರಾಯಿಂಗ್ ಮಾಡಬೇಕು, ಎಡಿಷನಲ್ ಡ್ರಾಯಿಂಗ್ ಶೀಟ್ ಯಾವುದು ಇರೋಂಗಿಲ್ಲ. ಇಲ್ಲೇನು ಮಾಡಬೇಕು ಅಂತಂದರೆ ಡ್ರಾಯಿಂಗ್ ಶೀಟಲ್ಲಿ ಈ ಕಡೆ ಸೈಡಲ್ಲಿ ಒಂದು ಬಾಕ್ಸ್ ಇರ್ತದೆ, ಖಾಲಿ ಬಾಕ್ಸ್. ಯಾವಾಗಲೂ ಬ್ರಿಡ್ಜು ಹಿಂದ್ಗಡೆ ಪೇಜಲ್ಲಿ ಮಾಡಿ. ಫಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರು ಆಮೇಲೆ ಸಬ್ಜೆಕ್ಟ್ ಕೂಡ ಎಲ್ಲ ಬರೆಯೋಕ್ಕಿರ್ತದ. ಸೊ ಅಲ್ಲಿ ಏನು ಮಾಡಬೇಕು, ಆ ಫ್ರಂಟ್ ಪೇಜಲ್ಲಿ ಕ್ವಶನ್ ನಂಬರ್ 1 ಇಲ್ಲ ಕ್ವಶನ್ ನಂಬರ್ 2, ಅಂದರೆ ನೀವು ವಿ ಆರ್ ಮಾಡಿದರೆ ವಿ ಆರು, ಇಲ್ಲ ಅಂತಂದರೆ ಸ್ಲೂಯಿಸ್ ಮಾಡಿದರೆ ಸ್ಲೂಯಿಸು, ಆಮೇಲೆ ಅರ್ಧನ್ಮೆಂಟು. ಅವೇನು ಮಾಡ್ತೀರಿ, ಕ್ವಶನ್ ನಂಬರ್ 1 ಇಲ್ಲ 2 ಸಾಲ್ವ್ ಮಾಡಿದರೆ ಅದನ್ನು ಫ್ರಂಟ್ ಪೇಜಲ್ಲಿ ಸಾಲ್ವ್ ಮಾಡಿ. ಬ್ರಿಡ್ಜ್ ಯಾವಾಗಲೂ ಡ್ರಾಯಿಂಗ್ ಶೀಟ್ ಹಿಂದ್ಗಡೆ ಮಾಡಬೇಕು. ಸೊ ಹಿಂದ್ಗಡೆ ಮಾಡಿದರೆ ಹಿಂದ್ಗಡೆ ಇಲ್ಲಿ ಬಾಕ್ಸ್ ಇರ್ತದೆ, ಒಂದು ಮಾರ್ಜಿನ್ ಬಾಕ್ಸ್ ಇರ್ತದೆ, ಇಂಡೆಕ್ಸ್ ಅಂತ. ಇಲ್ಲೇನು ಮಾಡಬೇಕು, ಫಸ್ಟ್ ಪೆನ್ಸಿಲಿಂದ ಸಾಲ್ವ್ ಮಾಡ್ಬೇಕು. ಇದನ್ನು ಪ್ರಾಬ್ಲಮ್ ಕಂಪ್ಲೀಟು ಪೆನ್ಸಿಲಿಂದ ಸಾಲ್ವ್ ಮಾಡಿರಿ, ಡಾರ್ಕ್ ಆಗಿ ಮಾಡಿರಿ. ಆಮೇಲೆ ನಿಮಗೆ ಟೈಮ್ ಸಿಕ್ಕರೆ ಪೆನ್ಸಿಲಿಂದ ಮಾಡಿರೋದನ್ನ ಪೆನ್ನಿಂದ ತಿದ್ದಬೇಕು. ಇಲ್ಲ ಅಂತಂದರೆ ಪೆನ್ಸಿಲಿಂದ ಮಾಡಿರೋದು ಅಷ್ಟೇ ಬಿಟ್ಬಿಡ್ರಿ, ಟೈಮ್ ಇಲ್ಲ ಜಾಸ್ತಿ ಅಂತಂದರೆ. ನೀವು ಮತ್ತೆ ಯಾಕಂದ್ರೆ ಒಂದ್ಸತಿ ಪೆನ್ನಿಂದ ಬರೆದ್ರೆ ತಪ್ಪಾಯಿತು ಅಂದರೆ ಕೆಡ್ಸಕ್ಕೆ ಬರಲ್ಲ, ಜಾಗ ಇರಲ್ಲ ಇಲ್ಲಿ. ಆನ್ಸರ್ ಪೇಪರಲ್ಲಿ ಆದರೆ ನೀವು ಎಷ್ಟು ಪೇಜ್ ಆದ್ರೂ ಸ್ಕ್ರ್ಯಾಚ್ ಮಾಡಿ ನೆಕ್ಸ್ಟ್ ಪೇಜ್ನಾಗ ಆನ್ಸರ್ ಬರೀಬೋದು, ಸೇಮ್ ಆನ್ಸರ್. ಬಟ್ ಇಲ್ಲಿ ಡ್ರಾಯಿಂಗ್ ಶೀಟಲ್ಲಿ ಆ ಚಾನ್ಸಸ್ ಇರಲ್ಲ. ಸೊ ಅದಕ್ಕೆ ಪೆನ್ಸಿಲಿಂದನೇ ಸಾಲ್ವ್ ಮಾಡಿರಿ. ಕರೆಕ್ಟ್ ಇದ್ದರೆ ನೀವು ಪೆನ್ನಿಂದ ಆಮೇಲೆ ತೀರ್ಬೋದು, ಇಲ್ಲ ಅಂತಂದರೆ ಪೆನ್ಸಿಲಿಂದ ಮಾಡೋದು ಅಷ್ಟೇ ಬಿಟ್ಬಿಡ್ರಿ, ಸರಿ ಹೋಗ್ತದೆ. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲಿ ಡ್ರಾಯಿಂಗ್ ಶುರು ಮಾಡ್ಬೇಕು. ಸೊ ಇದನ್ನು ನೀವು ಕಂಡುಹಿಡಿದ್ರೆ ಮಾತ್ರ ಡ್ರಾಯಿಂಗ್ ಮಾಡೋಕ್ಕೆ ಬರ್ತದೆ. ಇದು ಕಂಡುಹಿಡಿದಿಲ್ಲ ಅಂತಂದರೆ ಡ್ರಾಯಿಂಗ್ ಮಾಡೋಕ್ಕೆ ಬರಲ್ಲ. ಇಷ್ಟು ಮಾಡಬೇಕು. So this will carry 10 marks. This problem will carry 10 marks. So now let's draw ಬ್ರಿಡ್ಜ್ ಡ್ರಾಯಿಂಗ್. ಈಗ ಇದಿಷ್ಟು ಸಾಲ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ವಿ ನೀಡ್ ವಾಟ್, ಫಸ್ಟ್ ನೀವು ಡ್ರಾಯಿಂಗ್ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಡ್ತೀನಿ. ನೀವು ನೋಡ್ರಿ, ಡ್ರಾಯಿಂಗ್ ಹಾಕಬೇಕಿದ್ರೆ ಪೂರ್ತಿ ಮೂಲೆಗೆ ಬಂದು ಇಲ್ಲಿ ಸೆಂಟ್ರಲ್ ಏನು ಹೊಡಿಬಾರ್ದು. ಈಗ ಸೆಂಟ್ರಲ್ ಏನು ಹಾಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದರೆ ಬ್ರಿಡ್ಜ್ ಅರ್ಧ ಡ್ರಾಯಿಂಗ್ ಶೀಟಿಂದ ಹೊರಗೆ ಬರ್ತದೆ. ನೀವೇನು ಮಾಡಬೇಕು, ಫಸ್ಟು ಆಲ್ವೇಸ್ ಇನ್ ದ ಇರಿಗೇಷನ್ ಆ್ಯಂಡ್ ಬ್ರಿಡ್ಜ್ ಡ್ರಾಯಿಂಗ್ ಯಾವುದೇ ಡ್ರಾಯಿಂಗ್ ಹಾಕ್ರಿ ಎಲ್ಲಾನು 1:100 ಸ್ಕೇಲಿಗೆ ಹಾಕಬೇಕು. ನೀವು ಮತ್ತೆ 1:50 ಸ್ಕೇಲಿಗೆ ಹಾಕಿದರೆ ಡಬಲ್ ಆಗ್ತದೆ ಡ್ರಾಯಿಂಗು. ದೊಡ್ಡದು ಕಾಣಿಸ್ಬೇಕು ಅಂತೇಳಿ 1:50 ಹಾಕಿದರೆ ಡ್ರಾಯಿಂಗ್ ಶೀಟು ಸಾಲಲ್ಲ. ಡ್ರಾಯಿಂಗ್ ಶೀಟಲ್ಲಿ ಡ್ರಾಯಿಂಗೇ ಇಡ್ಸಂಗಿಲ್ಲ, ಎಲ್ಲ ಡ್ರಾಯಿಂಗ್ ಶೀಟ್ ಬಿಟ್ಟು ಹೊರಗೆ ಬರ್ತಾವೆ. ಸೊ ಅದಕ್ಕೆ ಏನು ಮಾಡಬೇಕು, ಆಲ್ವೇಸ್ ನೀವು ಯಾವುದೇ ಡ್ರಾಯಿಂಗ್ ಹಾಕ್ರಿ, ಬ್ರಿಡ್ಜ್ ಆದರೂ ಹಾಕ್ರಿ, ಸ್ಲೂಯಿಸ್ ಆದರೂ ಹಾಕ್ರಿ, ಇಲ್ಲ ವಿ ಆರ್ ಆದರೂ ಹಾಕ್ರಿ, 1:100 ಸ್ಕೇಲಿಗೆ ಹಾಕಬೇಕು. ನೀವು ಮತ್ತೆ ದೊಡ್ಡದು ಕಾಣಲಿ ಚಂದ ಕಾಣಲಿ ಅಂತ 1:50 ಹಾಕಿದರೆ ಆಯ್ತು, ಮುಗಿದು ಜಾಗ ಸಾಲಂಗಿಲ್ಲ. ಅಡಿಷನಲ್ ಕೊಡಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಬರ್ತದೆ. ಸೊ 1:100ಗೆ ಡ್ರಾಯಿಂಗ್ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಡ್ರಾ ಬೇಸ್ ಲೈನ್. ಫಸ್ಟ್ ಬೇಸ್ ಲೈನ್ ಹಾಕಿ, ದಿಸ್ ವಿಲ್ ಬಿ ದ ಬೆಡ್ ಲೈನ್ ಅಥವಾ
ಬೆಡ್ ಲೆವೆಲ್, ಇದನ್ನ ಬೆಡ್ ಲೆವೆಲ್ ಅಂತ ತಗೋಬೇಕು. ಇಲ್ಲಿ ಬರೀಬೇಕು ಬೆಡ್ ಲೆವೆಲ್ BL. ಎಷ್ಟು ಬೆಡ್ ಲೆವೆಲ್ ಕೊಟ್ಟಾರ ಕ್ವಶನ್ ಅಲ್ಲಿ ನೋಡ್ರಿ. ಬೆಡ್ ಲೆವೆಲ್ 198.5 ಕೊಟ್ಟಾರ. ಸೊ ರೈಟ್ ಇಟ್ 198.5 ಮೀಟರ್ ಅಷ್ಟವ. 198.5 ಮೀಟರ್. ನೆಕ್ಸ್ಟ್ ಬೆಡ್ ಲೆವೆಲ್ ಮೇಲೆ ಕೆಳಗೆ ಇನ್ನೊಂದು ಕೆಲವು ಲೈನ್ಸ್ ಬರ್ತಾವೆ. ಬೆಡ್ ಲೆವೆಲ್ಗಿಂತ ಮೇಲೆ ಬರೋದು ಬೇರೆ, ಬೆಡ್ ಲೆವೆಲ್ಗಿಂತ ಕೆಳಗೆ ಯಾವ ಲೈನ್ ಬರ್ತದೆ? ಬೆಡ್ ಲೆವೆಲ್ಗಿಂತ ಕೆಳಗಡೆ ಒಂದೇ ಒಂದು ಲೈನ್ ಬರ್ತದೆ, ದಟ್ ಈಸ್ ಹಾರ್ಡ್ ರಾಕ್ ಲೆವೆಲ್. ಹಾರ್ಡ್ ರಾಕ್ ಲೆವೆಲ್ ಕೊಟ್ಟಿಲ್ಲ ಅಂತಂದ್ರೆ ಫೌಂಡೇಶನ್ ಲೆವೆಲ್ ಅಂತ ಕೊಟ್ಟಿರ್ತಾರೆ ಒಂದೊಂದ್ಸತಿ ಹೆಸರು. ನೀವು ಮತ್ತೆ ಫೌಂಡೇಶನ್ ಲೆವೆಲ್ ಅಂದ್ರೆ ಮತ್ತೆ ಅದು ಬೇರೆ ಅಂತ ಅನ್ಕೊಬೇಡ್ರಿ, ಅದು ಬೆಡ್ ಲೆವೆಲ್ ಕೆಳಗೆ ಇರ್ತದೆ. ಹಾರ್ಡ್ ರಾಕ್ ಲೆವೆಲ್ ಅಂತ ಕೊಟ್ಟಿಲ್ಲ ಅಂದ್ರೆ ಫೌಂಡೇಶನ್ ಲೆವೆಲ್ ಅಂತ ಕೊಟ್ಟಿರ್ತಾರೆ. ಸರ್ಚ್ ಮಾಡ್ರಿ ಹಾರ್ಡ್ ರಾಕ್ ಲೆವೆಲ್ ಎಷ್ಟು ಅದ. ಸೊ ಹಾರ್ಡ್ ರಾಕ್ ಲೆವೆಲ್ ಈಸ್ 197 ಮೀಟರ್ ವಿಚ್ ಈಸ್ ಲೆಸ್ ದ್ಯಾನ್ 198. ಸೊ ಕೆಳಗಡೆ ಡ್ರಾ ಮಾಡಿ. ಹಾರ್ಡ್ ರಾಕ್ ಲೆವೆಲ್ ಅಂದ್ರೆ HRL, ದಟ್ ಈಸ್ 197 ಮೀಟರ್. ಇಷ್ಟ. ನೆಕ್ಸ್ಟ್ ಇದಾದ್ಮೇಲೆ ಹಾರ್ಡ್ ರಾಕ್ ಲೆವೆಲ್ಗಿಂತ ಮೇಲೆ ಇನ್ನೊಂದು ಲೈನ್ ಡ್ರಾ ಮಾಡಬೇಕು, ದಟ್ ಈಸ್ ಟಾಪ್ ಲೆವೆಲ್ ಆಫ್ ದಿ ಬೆಡ್ ಕಾಂಕ್ರೀಟ್. ಬೆಡ್ ಕಾಂಕ್ರೀಟ್ ಟಾಪ್ ಲೆವೆಲ್ ಅದು ಡ್ರಾ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ವಿ ನೀಡ್ ಡೆಪ್ತ್ ಆಫ್ ಬೆಡ್ ಕಾಂಕ್ರೀಟ್. ಸೊ ಹುಡುಕ್ರಿ, ಇಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಹುಡುಕ್ತಾ ಹೋದ್ರೆ ಸಿಗ್ತದೆ ಡೆಪ್ತ್ ಆಫ್ ಬೆಡ್ ಕಾಂಕ್ರೀಟ್. ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಮಾಡಬೇಕು. ಈಗ ಕೊಟ್ಟಿಲ್ಲ, ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿಲ್ಲ. ಸೊ ಇದು 197 ಅದ, ಇದು 198.5 ಅದ. ಸೊ ಏನ್ ಮಾಡ್ಬೋದು ನೀವು? 0.8 ಆರ್ 1 ಮೀಟರ್ ನಾ ಅಸ್ಯೂಮ್ ಮಾಡ್ಬೋದು. ಡೆಪ್ತ್ ಆಫ್ ದಿ ಕಾಂಕ್ರೀಟ್ 0.8 ಅದ, 1 ಮೀಟರ್ ಅಸ್ಯೂಮ್ ಮಾಡ್ಬೋದು. ನೀವು 1 ಮೀಟರ್ ಅಸ್ಯೂಮ್ ಮಾಡಿದ್ರೆ 198 ಆಗ್ತದೆ. ಸೊ ಇಲ್ಲಿ ಇನ್ನೊಂದು ಲೈನ್ ಡ್ರಾ ಮಾಡಿ. ಸೊ ದಿಸ್ ವಿಲ್ ಬಿ 198 ಮೀಟರ್. ಇದೇನು ಅಂತಂದ್ರೆ ಕಾಂಕ್ರೀಟ್ ಇಷ್ಟು ಕೆಳಗಡೆ 198 ಮತ್ತೆ 197 ಲೈನ್ ಅಲ್ಲಿ ಕಾಂಕ್ರೀಟ್ ಹಾಕಬೇಕು. ಮಿಕ್ಕಿದ್ದೆಲ್ಲ ಡ್ರಾಯಿಂಗ್ ಮೇಲೆ ಬರುತ್ತೆ. ಸೊ ಇದಿಷ್ಟು ಲೈನ್ಸ್ ಆಯ್ತು ಕೆಳಗಡೆ ಹಾಕೋ, ಬೆಡ್ ಲೆವೆಲ್ ಕೆಳಗಡೆ ಹಾಕೋ, ಇವೆಲ್ಲ ಮುಗಿತು. ಈಗ ಬೆಡ್ ಲೆವೆಲ್ಗಿಂತ ಮೇಲೆ ಹಾಕೋ ಲೈನ್ಸ್ ಹಾಕೋ. ಬೆಡ್ ಲೆವೆಲ್ಗಿಂತ ಮೇಲೆ ಬರುವಂಥದ್ದು ಲೈನು, ಬೆಡ್ ಲೆವೆಲ್ ಇಮಿಡಿಯೇಟ್ ನೆಕ್ಸ್ಟ್ ಬರೋ ಲೈನ್ ಯಾವುದು ಅಂತಂದ್ರೆ ದಟ್ ವಿಲ್ ಬಿ ಫುಲ್ ಸಪ್ಲೈ ಲೆವೆಲ್. ಫುಲ್ ಸಪ್ಲೈ ಲೆವೆಲ್ ಬರ್ತದ. ಇಲ್ಲ ಅಂತಂದ್ರೆ ಇದು ರಿವರ್ ಕೆನಾಲ್ ಕೊಟ್ಟಿರೋದ್ರಿಂದ ಫುಲ್ ಸಪ್ಲೈ ಲೆವೆಲ್ ಅಂತೀವಿ. ರಿವರ್ ಕೊಟ್ರೆ ಹೈ ಫ್ಲಡ್ ಲೆವೆಲ್ ಅಂತ ಹೇಳ್ತಾರೆ. HFL ಅಂತ ಕೊಟ್ಟಿರ್ತಾರೆ, ಹೈ ಫ್ಲಡ್ ಲೆವೆಲ್ ಅಂತ. ಆ ಲೈನ್ ಹೈ ಫ್ಲಡ್ ಲೆವೆಲ್ ಅಥವಾ ಫುಲ್ ಸಪ್ಲೈ ಲೆವೆಲ್. ಈಗ ನಾವು ಮಾಡ್ತಾ ಇರೋದು ಡ್ರಾಯಿಂಗು ಕೆನಾಲ್ ಮೇಲೆ ಮಾಡ್ತಾ ಇದ್ದೀವಿ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ FSL. ಇಫ್ ಇಟ್ ಈಸ್ ಫಾರ್ ಎ ರಿವರ್, ದಿಸ್ FSL ವಿಲ್ ಬಿ ಕಾಲ್ಡ್ ಆಸ್ HFL, ಹೈ ಫ್ಲಡ್ ಲೆವೆಲ್. ಸೊ ಇಲ್ಲಿ FSL ಎಷ್ಟು ಕೊಟ್ಟಾರ? 200 ಕೊಟ್ಟಾರ. ಸೊ ರೈಟ್ 200 ಮೀಟರ್. ನೆಕ್ಸ್ಟ್ FSL ಗಿಂತ ಮೇಲೆ ಜಾಸ್ತಿ ಯಾವ್ದು ಇರ್ತದ? ಬೆಡ್ ಲೆವೆಲ್ ಆಫ್ ಟಾಪ್ ಲೆವೆಲ್ ಆಫ್ ಬ್ಯಾಂಕ್. ಟಾಪ್ ಲೆವೆಲ್ ಆಫ್ ಬ್ಯಾಂಕ್ ಅಂದ್ರೆ ಕೆನಾಲ್ ಗಿಂತ ಸ್ವಲ್ಪ ಮೇಲೆ ಇರ್ತದೆ ಬ್ಯಾಂಕ್ ಲೆವೆಲ್. ಸೊ ದಿಸ್ ವಿಲ್ ಬಿ ದಿ ಬ್ಯಾಂಕ್ ಲೆವೆಲ್. ಸೊ ಟಾಪ್ ಲೆವೆಲ್ ಆಫ್ ಬ್ಯಾಂಕ್ ಅಥವಾ ಗ್ರೌಂಡ್ ಲೆವೆಲ್ ಅಂತ ಹೇಳ್ಬೋದು ನಾವು. ಇದು ಬ್ಯಾಂಕ್ ಲೆವೆಲ್ ಅಥವಾ ಗ್ರೌಂಡ್ ಲೆವೆಲ್. Just write bank level. So the bank level is 200.5. So 200.5 meter. Bank level. Next, again after the bank level ಗಿಂತ ಮೇಲೆ ಬರುವಂತದ್ದು ರೋಡ್ ಫಾರ್ಮೇಶನ್ ಲೆವೆಲ್ ಅಂತ ಬರ್ತದೆ. It will be called as road formation level. ಅದು ನೋಡ್ಬೇಕು. ರೋಡ್ ಫಾರ್ಮೇಶನ್ ಲೆವೆಲ್ ಅಂತ ಕೊಟ್ಟಿಲ್ಲ, ಇಲ್ಲಿ ಏನು ಕೊಟ್ಟಾರ? ರೋಡ್ ಲೆವೆಲ್ ಅಂತ ಕೊಟ್ಟಾರ. ಎರಡು ಒಂದೇ. ರೋಡ್ ಲೆವೆಲ್ ಅಂದ್ರೆ ಒಂದೇ, ರೋಡ್ ಫಾರ್ಮೇಶನ್ ಲೆವೆಲ್ ಅಂದ್ರೆ ಒಂದೇ. ದೇ ಹ್ಯಾವ್ ಗಿವನ್ 201.5. 201.5 ಅಂದ್ರೆ ಬ್ಯಾಂಕ್ ಲೆವೆಲ್ಗಿಂತ 1 ಮೀಟರ್ ಜಾಸ್ತಿ ಇಲ್ಲಿ ಬರ್ತದೆ. ರೋಡ್ ಫಾರ್ಮೇಶನ್ ಲೆವೆಲ್ 201.5 ಮೀಟರ್. ಸೊ ಇದ್ರ ಮೇಲೆ ಇನ್ನೊಂದು ಲೈನ್ ಬರ್ತದೆ, ಯಾವುದು ಅಂತಂದ್ರೆ ಪ್ಯಾರಾಪೆಟ್ ಲೆವೆಲ್. ರೋಡ್ ಮೇಲೆ ನಾವು ಪ್ಯಾರಾಪೆಟ್ ಇಟ್ಟಿರ್ತೀವಿ ಸೈಡ್ ವೈಸು, ರೋಡ್ ಪಕ್ಕದಲ್ಲಿ ಬ್ರಿಡ್ಜ್ ಮೇಲೆ ಯಾವುದು ವೆಹಿಕಲ್ಸ್ ಕೆಳಗೆ ಬೀಳಬಾರ್ದು ಅಂತ. ಸೊ ಪ್ಯಾರಾಪೆಟ್ ಲೆವೆಲ್, ದ ಪ್ಯಾರಾಪೆಟ್ ಟಾಪ್ ಲೆವೆಲ್ ಹಾಕಬೇಕು. ಇಲ್ಲಿ
ಕೊಟ್ಟಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ಪ್ಯಾರಾಪೆಟ್ ಹೈಟ್ ಅಂತ ನೋಡಬೇಕು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದ ಪ್ಯಾರಾಪೆಟ್ ಡೀಟೇಲ್ಸ್. ಪ್ಯಾರಾಪೆಟ್ ಡೀಟೇಲ್ಸ್ ಅಲ್ಲಿ ಏನು ಕೊಟ್ಟರೆ, RCC ವರ್ಟಿಕಲ್ ಪೋಸ್ಟ್ 1 ಮೀಟರ್ ಸೆಂಟರ್ ಟು ಸೆಂಟರ್ 0.2 by 0.2 by 0.8 ಅಂದ್ರೆ ಹೈಟ್ ಆಫ್ ದ ಪ್ಯಾರಾಪೆಟ್ ಇಸ್ 0.8 ಮೀಟರ್ ಅಂತ ಅರ್ಥ. ಸೊ 0.8 ಮೀಟರ್ ಅಂದ್ರೆ 201.5 ಪ್ಲಸ್ 0.8 ಎಷ್ಟಾಯ್ತು, 202.3 ಆಗ್ತದೆ. ಕ್ಯಾಲ್ಕುಲೇಟ್ ಮಾಡಿ. ಪ್ಯಾರಾಪೆಟ್ 202.3 202.3 meter. So ಇಷ್ಟು ಡ್ರಾ ಮಾಡ್ತೀವಿ. So these are the basic lines. ಇದಿಷ್ಟು ಲೈನ್ಸ್ ಡ್ರಾ ಮಾಡೋದು ಇಂಪಾರ್ಟೆಂಟ್. So I'll extend these lines. Now, so after drawing all these lines, you have to draw a vertical line. First ಈ ಎಲ್ಲ ಲೈನ್ಸು ಲೈಟ್ ಆಗಿ ಡ್ರಾ ಮಾಡಬೇಕು. ನಮ್ದು ಮಾರ್ಕರ್ ಆದ ಎಲ್ಲ ದಪ್ಪ ಮುಡ್ತದೆ, ಮತ್ತು ನೀವು ಹಿಂಗೆ ಮಾಡ್ಬಿಡ್ರಿ, ಲೈಟ್ ಆಗಿ ಹಾಕ್ಬೇಕು. ಇವೆಲ್ಲ ಲೈನ್ಸ್ ಕಾಣಿಸ್ತಾವ ಕಾಣಿಸಲ್ಲ ಅನ್ನೋದು. ಇಲ್ಲೊಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು. ನೋಡಿ ನನ್ನ ಡ್ರಾಯಿಂಗ್ ಬೋರ್ಡಲ್ಲಿ ಈಗ ನಾನು ಅಕ್ಷರ ಕಾಣಿಸ್ತಾ ದೊಡ್ಡದು ಬರೀತಾ ಇದ್ದೀನಿ. ಸೊ ಅದಕ್ಕೆ ನಾನು ಸೆಂಟ್ರಲ್ಲಿ ಡ್ರಾ ಮಾಡ್ತೀನಿ. ಬಟ್ ನೀವು ಡ್ರಾಯಿಂಗ್ ಪೇಪರಲ್ಲಿ ಸರ್ ಸೆಂಟರ್ ಡ್ರಾ ಮಾಡ್ರಿ ಅಂತ ನೀವು ಇಲ್ಲಿ ಲೈನ್ ಡ್ರಾ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಡ್ರಾಯಿಂಗಲ್ಲಿ ಇಷ್ಟು ಜಾಗ ಬೇಕಾಗಲ್ಲ, ಇಷ್ಟು ದೊಡ್ಡದಿರಲ್ಲ ನಿಮ್ಮ ಡ್ರಾಯಿಂಗು, ನಿಮ್ದೆಲ್ಲ ಇಷ್ಟರಲ್ಲೇ ಮುಗಿತಾ ಇರ್ತದೆ. ನೀವೇನು ಮಾಡಬೇಕು, ಇಲ್ಲಿ ಡ್ರಾ ಮಾಡಬೇಕು. 30% ಲೆಫ್ಟ್ ಸೈಡಿಂದ 30%ಗೆ ನೀವೇನು ಮಾಡೋದು, 30 to 35%ಗೆ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು. ಇದು ಅಷ್ಟೇ, ಬೆಡ್ ಲೆವೆಲ್ ಲೈನ್ ಅಷ್ಟೇ. 30% ಕೆಳಗಡೆ, ಟಾಪ್ ಇಂದ 30% ಕೆಳಗಡೆ ಬೆಡ್ ಲೆವೆಲ್ ಲೈನ್ ಡ್ರಾ ಮಾಡಬೇಕು. ಸೊ ನಿಮಗೆ ಕಂಪ್ಲೀಟ್ ನಾನು ಒಂದು ಡ್ರಾಯಿಂಗ್ ಶೀಟಲ್ಲಿ ಹಾಕಿರೋದು ಐತೆ, ಅದನ್ನು ನಾನು ತೋರಿಸ್ತೀನಿ. ಸೊ ಈಗ ನೋಡಿ, ಈ ಥರ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿ. ನೆಕ್ಸ್ಟ್ ಇದಿಷ್ಟು ಡ್ರಾ ಮಾಡಿದ ಮೇಲೆ ವಿ ಹ್ಯಾವ್ ಟು ಡ್ರಾ ಫಸ್ಟ್ ದೇರ್ ಇಸ್ ಅನ್ ಅನದರ್ ಲೆವೆಲ್ ಬಿಟ್ವೀನ್ ಬ್ಯಾಂಕ್ ಲೆವೆಲ್ ಆ್ಯಂಡ್ ರೋಡ್ ಫಾರ್ಮೇಷನ್ ಲೆವೆಲ್. ಯಾವುದು ಅಂತಂದರೆ ಬಾಟಮ್ ಆಫ್ ದಿ ಸ್ಲ್ಯಾಬ್ ಅಥವಾ ಬಾಟಮ್ ಆಫ್ ದ ಟಿ ಬೀಮ್, ಬಾಟಮ್ ಆಫ್ ದ ಟಿ ಬೀಮ್ ಬರ್ತದೆ. ಸೊ ಇಲ್ಲಿ ನೋಡ್ಬೇಕು, ಬೀಮ್ ಡೀಟೇಲ್ಸ್ ಕೊಟ್ಟಾರ ಇಲ್ಲ ನೋಡಿ. ಟಿ ಬೀಮ್ ಬ್ರಿಡ್ಜ್ ಆಗಿರೋದ್ರಿಂದ ಇಲ್ಲಿ ಬೀಮ್ ಡೀಟೇಲ್ಸ್ ಕೊಟ್ಟಿರ್ತಾರ. ಸೈಜ್ ಆಫ್ ಟಿ ಬೀಮ್, ದ ಸೈಜ್ ಆಫ್ ಟಿ ಬೀಮ್ ಈಸ್ 0.3 by 0.5 which means the beam, ಟಿ ಬೀಮ್ ಈ ತರ ಇದು ಸ್ಲ್ಯಾಬ್, ಇದು ಸ್ಲ್ಯಾಬ್ ಆಗಿದ್ರೆ ಇದು RCC ಸ್ಲ್ಯಾಬ್, ಇದು RCC ಟಿ ಬೀಮ್. ಸೊ ಟಿ ಶೇಪಲ್ಲಿ ಇರೋದ್ರಿಂದ ಟಿ ಬೀಮ್ ಅಂತ ಕರಿತೀವಿ. ಅವ್ರೇನು ಹೇಳ್ತಾ ಇದ್ದಾರೆ, ಟಿ ಬೀಮ್ದು ವಿಡ್ತು 0.3 ಆದಂತ, ಡೆಪ್ತ್ ಎಷ್ಟದ 0.5 ಆದ. ಅದೇ ತರ RCC ಸ್ಲ್ಯಾಬ್ ಡೆಪ್ತ್ ಎಷ್ಟು, RCC ಸ್ಲ್ಯಾಬ್ ಡೆಪ್ತ್ 0.2 ಮೀಟರ್ ಕೊಟ್ಟಾರೆ. ಸೊ ಟೋಟಲ್ ಎಷ್ಟಾಯ್ತು, 0.2 ಪ್ಲಸ್ 0.5 ಎಷ್ಟಾಯ್ತು, 0.7 ಮೀಟರ್ ಆಯ್ತು. ಅಂದ್ರೆ ರೋಡ್ ಫಾರ್ಮೇಷನ್ ಲೆವೆಲ್ ಗಿಂತ ಕೆಳಗಡೆ 0.7 ಬರಬೇಕು. ಇಲ್ಲಿ ರೋಡ್ ಫಾರ್ಮೇಷನ್ ಲೆವೆಲ್ ಗಿಂತ ಕೆಳಗಡೆ 0.7 ಇಲ್ಲಿ ಒಂದು ಲೈನ್ ಹಾಕಿ. ಸೊ 201.5 ಮೈನಸ್ 0.7 ಮಾಡಿದ್ರೆ ಎಷ್ಟು ಬರ್ತದೆ, 200.8. 200.8 ಅಲ್ಲಿ ಇದು 200.8 ಲೆವೆಲ್ ಲೈನ್ ಅಂದ್ರೆ ದಿ ಬಾಟಮ್ ಆಫ್ ದ ಟಿ ಬೀಮ್. ನಾವು ಫ್ರಮ್ ದಿಸ್ ಲೈನ್ ಓನ್ಲಿ ವಿ ಹ್ಯಾವ್ ಟು ಡ್ರಾ ಫೈರ್ ಅಂಡ್ ಅಬಟ್ಮೆಂಟ್ಸ್. ಫೈರ್ ಮತ್ತೆ ಅಬಟ್ಮೆಂಟ್ ಟಾಪ್ ಈ ಲೈನ್ ಮೇಲೆನೆ ಡ್ರಾ ಮಾಡಬೇಕು. ನೀವು ಮತ್ತೆ ರೋಡ್ ಫಾರ್ಮೇಷನ್ ಲೆವೆಲ್ಗೆ ಡ್ರಾ ಮಾಡೋಂಗಿಲ್ಲ, ಯಾಕೆಂತಂದ್ರೆ ಅಲ್ಲಿ ಸ್ಲ್ಯಾಬ್ ಮತ್ತೆ ಬೀಮ್ ಇರಬೇಕು. ಈಗ ಫೈರ್ ಡೀಟೇಲ್ಸ್ಗೆ ಹೋಗ್ಬೇಕು. ಇಷ್ಟೇ ಡ್ರಾ ಮಾಡಿದ ಮೇಲೆ ಲೆಟ್ಸ್ ಗೋ ಫಾರ್ ಫೈರ್. ಇಲ್ಲಿ ಫೈರ್ನ ಪಿಯರ್ ಅಂತ ಕರೀತಾರೆ, ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಫೈರ್ ಅಂದ್ರೆ ಯಾವ್ದು ಅಂತ. So the fire details are size stone masonry in cement mortar 1:3 with vertical face. See ಇಲ್ಲಿ ಎರಡು ತರ ಬರ್ತದೆ ಫೈರ್, ವರ್ಟಿಕಲ್ ಫೇಸ್ ಮತ್ತೆ ಲ್ಯಾಟರಲ್ ಫೇಸ್ ಅಂತ ಬರ್ತದೆ. ವರ್ಟಿಕಲ್ ಫೇಸ್ ಅಂತಂದ್ರೆ ಟಾಪ್ ಹಿಡಿತು ಮತ್ತೆ ಬಾಟಮ್ ಹಿಡಿತದ ಫೈರ್ ಎರಡು ಸೇಮ್ ಇರ್ತದ. ಟಾಪ್ ಹಿಡಿತು 1 ಮೀಟರ್ ಇದ್ರೆ ಬಾಟಮ್ ಹಿಡಿತು 1 ಮೀಟರ್ ಇರ್ತದ, ವರ್ಟಿಕಲ್ ಇರ್ತದ. ಇದು ವರ್ಟಿಕಲ್ ಫೇಸ್. ಇನ್ನೊಂದು ಬರ್ತದ ಬ್ಯಾಟರ್ಡ್ ಫೇಸ್. ಬ್ಯಾಟರ್ಡ್ ಫೇಸ್ ಅಂತಂದ್ರೆ ಟಾಪ್ ಹಿಡಿತು ಕಮ್ಮಿ ಇರ್ತದ, ಬಾಟಮ್ ಹಿಡಿತು ಜಾಸ್ತಿ ಇರ್ತದ. ಎರಡು ಕಡೆ ಈ ತರ ಸ್ಲೋಪ್ ಬಂದು ಇದು ಟ್ರೈಪೆಜಾಯ್ಡಲ್ ಶೇಪ್ ಅಲ್ಲಿ ಇರ್ತದ. ಈ ತರ ಫೈರ್ ಅಥವಾ ಅಬಟ್ಮೆಂಟ್ ಇದ್ರೆ ಇದು
ಬ್ಯಾಟರ್ಡ್ ಅಬಟ್ಮೆಂಟ್ ಅಥವಾ ಬ್ಯಾಟರ್ಡ್ ಪೈರ್. ದಿಸ್ ಇಸ್ ವರ್ಟಿಕಲ್ ಪೈರ್. ಇನ್ನೊಂದ್ ತರ ಪೈರ್ ಬರ್ತದ. ಇನ್ನೊಂದ್ ತರ ಪೈರ್ ಯಾವುದು ಅಂತಂದ್ರೆ ಒನ್ ಸೈಡ್ ವರ್ಟಿಕಲ್, ಒನ್ ಸೈಡ್ ಬ್ಯಾಟರ್ ಇರ್ತದ. ಇದು ವರ್ಟಿಕಲ್ ಇದ್ರೆ ಈ ಕಡೆ ಬ್ಯಾಟರ್ ಇರ್ತದ. ಈ ತರ ಪೈರ್ ಮಾಡ್ಬೋದು. ಬಟ್ ನಾರ್ಮಲಿ ವರ್ಟಿಕಲ್ ಪೈರ್ ಅನ್ನೇ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಲೆಟ್ಸ್ ಗೋ ಫಾರ್ ವರ್ಟಿಕಲ್ ಪೈರ್. ಸೊ ಈಗ ವರ್ಟಿಕಲ್ ಪೈರ್ ಟಾಪ್ ವಿಡ್ತ್ ಎಷ್ಟು ಕೊಟ್ಟಿದ್ದಾರೆ? ಟಾಪ್ ವಿಡ್ತ್ ಇಸ್ 0.6 ಮೀಟರ್ ಫಾರ್ ದಿ ವರ್ಟಿಕಲ್ ಪೈರ್. ಸೊ ಟಾಪ್ ವಿಡ್ತ್ ಕೊಟ್ಟಾರೆ ಅಂದ್ರೆ ಬಾಟಮ್ ವಿಡ್ತ್ ಕೂಡ 0.6 ಇರ್ತದೆ. ಸೊ ಡ್ರಾ ಮಾಡಿ ಇಲ್ಲಿ. ಎಲ್ಲಿ ಅಂತಂದ್ರೆ 200.8 ಅಂದ್ರೆ ರೂಟ್ ಲೆವೆಲ್ ಗಿಂತ ರೋಡ್ ಫಾರ್ಮೇಶನ್ ಲೆವೆಲ್ ಗಿಂತ ಕೆಳಗಡೆ ಇರೋ ಲೈನ್ ಏನ್ ಡ್ರಾ ಮಾಡಿರಿ ಇಲ್ಲಿ ಡ್ರಾ ಮಾಡಬೇಕು. ಇದೇನ್ ಡ್ರಾ ಮಾಡ್ತೀರಿ? ಅವ್ರು ಕೊಟ್ಟಿರೋದು 0.6 ಮೀಟರ್ ಅಂತ ಕೊಟ್ಟರ ಫೈರ್ ವಿಡ್ತ್. ನೀವೇನ್ ಮಾಡಬೇಕು? ಸೆಂಟ್ರಲ್ ಲೈನಿಂದ ಈ ಕಡೆ 0.3, ಈ ಕಡೆ 0.3 ಮಾರ್ಕ್ ಮಾಡಿ ಇಲ್ಲಿ ಲೈನ್ ಡ್ರಾ ಮಾಡಬೇಕು. ಎಲ್ಲಿವರೆಗೆ ಲೈನ್ ಡ್ರಾ ಮಾಡಬೇಕು? ಅಪ್ ಟು ದಿ ಟಾಪ್ ಲೆವೆಲ್ ಆಫ್ ಫೌಂಡೇಶನ್ ಆರ್ ಟಾಪ್ ಲೆವೆಲ್ ಆಫ್ ದಿ ಕಾಂಕ್ರೀಟ್ ಬೆಡ್. ಅಂದ್ರೆ ಯಾವುದು 198 ಗೆ ನಾವು ಡ್ರಾ ಮಾಡಬೇಕು. ಸೊ ಇಲ್ಲಿವರೆಗೆ ಡ್ರಾ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡಬೇಕು? ಕಾಂಕ್ರೀಟ್ ಪ್ರೊಜೆಕ್ಷನ್ಸ್. ಕಾಂಕ್ರೀಟ್ ಪ್ರೊಜೆಕ್ಷನ್ಸ್ ಡ್ರಾ ಮಾಡಬೇಕು. ಕಾಂಕ್ರೀಟ್ ಪ್ರೊಜೆಕ್ಷನ್ಸ್ ಅಂದ್ರೆ ಈ ಕಡೆ ಸೊ ಕಾಂಕ್ರೀಟ್ ಪ್ರೊಜೆಕ್ಷನ್ ಇಲ್ಲಿ ಅವರು ಕೊಟ್ಟಿಲ್ಲ. ನಾವೇ ಅಸ್ಯೂಮ್ ಮಾಡೋಣ. ಎಷ್ಟು ಅಂತಂದ್ರೆ 0.3 ಅಸ್ಯೂಮ್ ಮಾಡೋಣ. ಸೊ 0.3 ಅಸ್ಯೂಮ್ ಮಾಡಿದ್ರೆ ಇಲ್ಲಿಂದ 0.3 ಈ ಕಡೆ, ಇಲ್ಲಿಂದ 0.3 ಈ ಕಡೆ. ಇದು ಕಾಂಕ್ರೀಟ್ ಪ್ರೊಜೆಕ್ಷನ್. ಸೊ ದಿಸ್ ವಿಲ್ ಬಿ ಯುವರ್ ಡ್ರಾಯಿಂಗ್. ಇದನ್ನ ಡಾಟೆಡ್ ಲೈನ್ ಹಾಕ್ಬೇಕು. ಇವೆಲ್ಲ ಡಾಟೆಡ್ ಆಗ್ಬಿಡ್ತಾವೆ. ಒಂದು ಸೈಡ್ ರೈಟ್ ಸೈಡ್ ಯಾವಾಗಲೂ ಡಾಟೆಡ್ ಇರ್ತದ, ಲೆಫ್ಟ್ ಸೈಡ್ ಎಲ್ಲ ಡಾರ್ಕ್ ಇರ್ತದೆ. ಅದು ರೈಟ್ ಸೈಡ್ ಎಲ್ಲಿ ಡಾಟೆಡ್ ಇರ್ತದ ಬಿಲೋ ದಿ ಗ್ರೌಂಡ್ ಲೆವೆಲ್ ಎಲ್ಲ ಡಾಟೆಡ್ ಲೈನ್ಸ್ ಹಾಕ್ಬೇಕು. ಅಬೌವ್ ದಿ ಗ್ರೌಂಡ್ ಲೆವೆಲ್ ಆಗುತ್ತೆ. ಇದು ಹಾಫ್ ಸೆಕ್ಷನ್. ದಿಸ್ ವಿಲ್ ಬಿ ಹಾಫ್ ಎಲಿವೇಶನ್. ಸೆಂಟ್ರಲ್ ಲೈನ್ ಇಂದ ಈ ಕಡೆ ರೈಟ್ ಸೈಡ್ ಇರೋದೆಲ್ಲ ಎಲಿವೇಶನ್, ಲೆಫ್ಟ್ ಸೈಡ್ ಇರೋದೆಲ್ಲ ಸೆಕ್ಷನ್. ಸೆಕ್ಷನ್ ಆಗಿರೋದ್ರಲ್ಲಿ ಕಟ್ ಸೆಕ್ಷನ್ ತೋರಿಸ್ಬೇಕು, ಈ ಕಡೆ ಎಲ್ಲ ಎಲಿವೇಶನ್ ಡ್ರಾಯಿಂಗ್ ತೋರಿಸ್ಬೇಕು. ಸೊ ದಿಸ್ ಈಸ್ ದ ಪೈರ್. ಈ ಪೈರ್ನ ನೀಟಾಗಿ ಕಾಣಿಸ್ಬೇಕು ಅಂತಂದ್ರೆ ತೆಗಿಬೇಕು. ಸೆಂಟರ್ ಈ ತರ ಪೈರ್ ಬಂತು. ಈಗ ಪೈರ್ ಬಂದ ಮೇಲೆ ನಾವೇನ್ ಮಾಡಬೇಕು? ಅಬಟ್ಮೆಂಟ್ ಅನ್ನ ಡ್ರಾ ಮಾಡಬೇಕು. ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಬಟ್ಮೆಂಟ್ ಡ್ರಾ ಮಾಡಬೇಕು. ಸೊ ವಾಟ್ ಈಸ್ ಈಗ ಅಬಟ್ಮೆಂಟ್ ಡ್ರಾ ಮಾಡ್ಬೇಕಂದ್ರೆ ವಿ ನೀಡ್ ಸ್ಪ್ಯಾನ್. ಇಲ್ಲಿ ಬೇಕು ಸ್ಪ್ಯಾನ್ ನಮಗೆ. ಈ ಸ್ಪ್ಯಾನ್ ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿ ನಾವು ಎಷ್ಟು ಬಂದಿತ್ತು? 3.5 ಮೀಟರ್. ಅಂದ್ರೆ ಈ ಪಾಯಿಂಟ್ ಇಂದ 3.5 ಮೀಟರ್ಗೆ ನಾವು ಮಾರ್ಕ್ ಮಾಡಿ. ಸೊ ಇಲ್ಲಿ ಮಾರ್ಕ್ ಮಾಡಿ, ಈ ಕಡೆ 3.5 ಗೆ ಮಾರ್ಕ್. ಇಲ್ಲಿಂದ ಅಪ್ ಟು ಟಾಪ್ ಲೆವೆಲ್ ಆಫ್ ದಿ ಕಾಂಕ್ರೀಟ್ ಲೆವೆಲ್ ಇಲ್ಲಿಗೆ ಬನ್ನಿ ಡ್ರಾ ಮಾಡಿ. ಅಬಟ್ಮೆಂಟ್ ಡೀಟೇಲ್ಸ್ ಹೋಗ್ಬೇಕು. ಅಬಟ್ಮೆಂಟ್ ಏನು ಹೇಳಿದ್ದಾರೆ? ವಿತ್ ವರ್ಟಿಕಲ್ ವಾಟರ್ ಫೇಸ್ ಟಾಪ್ ವಿಡ್ತ್ 0.7, ಬಾಟಮ್ ವಿಡ್ತ್ 1.5. ಇಲ್ಲಿ ವರ್ಟಿಕಲ್ ವಾಟರ್ ಫೇಸ್ ಅಂತಂದ್ರೆ ನೀರು ಯಾವ ಕಡೆ ಫ್ಲೋ ಆಗ್ತಾ ಇದೆ? ಇಲ್ಲಿ ನೀರು ಬರ್ತದೆ. ಇಲ್ಲಿ ಪೈರ್ ಪಕ್ಕದಲ್ಲಿ ನೀರು ಬರ್ತದೆ. ಸೊ ಇದು ವರ್ಟಿಕಲ್ ವಾಟರ್ ಫೇಸ್. ವರ್ಟಿಕಲ್ ವಾಟರ್ ಫೇಸ್ ಅಂದ್ರೆ ಇಲ್ಲಿ ಸ್ಟ್ರೇಟ್ ಲೈನ್ ಹಾಕಬೇಕು. ನೆಕ್ಸ್ಟ್ ಟಾಪ್ ವಿಡ್ತ್ ಎಷ್ಟು ಕೊಟ್ರ? ಟಾಪ್ ವಿಡ್ತ್ ಆಫ್ ದಿ ಅಬಟ್ಮೆಂಟ್ ಇಸ್ 0.7 ಅಂದ್ರೆ ಇಲ್ಲಿಂದ 0.7 ಇಲ್ಲಿಗೆ 0.7 ಮಾರ್ಕ್ ಮಾಡಿ. ಸೊ ಐ ವಿಲ್ ಎರೇಸ್ ದೀಸ್ ಲೈನ್ಸ್. ಇದೆಲ್ಲ ಎರೇಸ್ ಮಾಡ್ತೀನಿ. ಇಲ್ಲಾಂದ್ರೆ ಡ್ರಾಯಿಂಗ್ ಅಡ್ಡ ಆಗ್ತದ. Now here this point is 0.7. ಇಲ್ಲಿಂದ 0.7. ಈಗ ಏನು ಮಾಡ್ರಿ? ಈಗ ಒಂದು ಲೈನ್ ಡ್ರಾ ಮಾಡ್ರಿ. ನೆಕ್ಸ್ಟ್ ಬಾಟಮ್ ವಿಡ್ತ್ ಇಸ್ 1.5 ಮೀಟರ್ ಅಂದ್ರೆ ಇಲ್ಲಿಂದ 1.5 ಇಲ್ಲಿಗೆ 1.5. ಸೊ ನಾವು ದಿಸ್ ವಿಲ್ ಬಿ ದಿ ಡ್ರಾಯಿಂಗ್. ಈಗ ಯಾವ ಥರ ಬಂತು ನೋಡಿ.
ಸರ್ ಒಂದು ವೇಳೆ ಬಾಟಮ್ ವಿಡ್ತ್ ಕೊಟ್ಟಿಲ್ಲ ಅಂದರೆ ಸರ್ 1/6 ಬಾಟಮ್ ವಿಡ್ತ್ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಬ್ಯಾಟರ್ ಕೊಟ್ಟಿರ್ತಾರೆ. ಬ್ಯಾಟರ್ ಹೆಂಗೆ ಕೊಟ್ಟಿರ್ತಾರೆ 1/6 ಆರ್ 1/8 ಅವ್ರು ಕೊಟ್ಟಿಲ್ಲ ಅಂದ್ರೂ ನೀವು ಯೂಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಈಗ 0.7 ಕೊಟ್ಟನಲ್ಲ, 0.7 ಕೊಟ್ಟನ ಅಂತಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ 1.5 1.8 ಏನಾದ್ರು ಅಸ್ಯೂಮ್ ಮಾಡ್ಬೋದು. ಅದು ಬೇಡ ಅಂತ ಅಂತಂದ್ರೆ 1/6 1/8 ಬ್ಯಾಟ್ರಿ ಅಸ್ಯೂಮ್ ಮಾಡಿ. ಬ್ಯಾಟ್ರಿ ಹೆಂಗೆ ಹಾಕ್ಬೇಕು, ಈ ಥರ ಒಂದು ಟಾಪ್ ವಿಡ್ತ್ ಹಾಕಿದ ಮೇಲೆ ಇಲ್ಲೇನು ನೋಡ್ತೀರಿ 1/6 ಅಂತಂದರೆ ಇಲ್ಲಿ 1 ಮೀಟ್ರ್ ಹೋದರೆ ಈ ಕಡೆ 6 ಮೀಟ್ರ್ ಹೋದರೆ ಹಿಂಗೆ ಬರುತ್ತೆ 1/6 ಈ ಥರ ದಿಸ್ 1 ದಿಸ್ ವಿಲ್ ಬಿ 6 1/6. ಅದೇ ಥರ 1/8 ಅಂದರೂ ಅದೇ ಥರ ಹಾಕ್ಬೋದು. ಸೊ ಒಂದು ಅಪಾರ್ಟ್ಮೆಂಟು ಈ ಕಡೆ ಡ್ರಾ ಮಾಡಿದ್ದಾಗಿದೆ. ಈಗ ಅಪಾರ್ಟ್ಮೆಂಟ್ಗೆ ಫೌಂಡೇಶನ್ನ ಡ್ರಾ ಮಾಡಬೇಕು. ಸೊ ಅಗೇನ್ ಫೌಂಡೇಶನ್ದು ಕಾಂಕ್ರೀಟ್ ಫೌಂಡೇಶನ್ ಪ್ರೊಜೆಕ್ಷನ್ ಎಷ್ಟು ತೊಗೊಂಡಿದ್ದೀವಿ ನಾವು 0.3 ತೊಗೊಂಡಿವಿ. ಸೊ ಇಲ್ಲಿ 0.3 ಈ ಕಡೆ 0.3 ನಾವು ಡ್ರಾ. ಸೊ ದಿಸ್ ಇಸ್ ದಿ ಅಪಾರ್ಟ್ಮೆಂಟ್. ಈಗ ಈ ಲೈನ್ಸ್ ಎಲ್ಲ ತೆಗೆದಿದೆ, ನಿಮಗೆ ನೀಟಾಗಿ ಕಾಣಿಸ್ತದೆ. ಈಗ ಡ್ರಾಯಿಂಗ್ ಎಲ್ಲ ಕಾಣಿಸ್ತದೆ. ನಾವು ವಿ ಹ್ಯಾವ್ ಟು ಡ್ರಾ ಅನದರ್ ಅಪಾರ್ಟ್ಮೆಂಟ್ ಹಿಯರ್. ಬಟ್ ಈ ಥರ ಅಲ್ಲ, ಇಲ್ಲಿ ಬೇರೆ ಥರ ಬರ್ತದೆ. ಇದು ಎಲಿವೇಶನ್ ಆಗಿರೋದ್ರಿಂದ ಸಿಂಗಲ್ ಲೈನ್ ಕಾಣಿಸ್ತದೆ. ಇಲ್ಲಿವರೆಗೆ ಮಾತ್ರ ಅಪ್ ಟು ದಿಸ್ ಲೆವೆಲ್. ಯಾವ ಲೆವೆಲ್ ಇದು ಬೆಡ್ ಲೆವೆಲ್. ಇಲ್ಲಿ ಬಿ ಎಲ್ ಬೆಡ್ ಲೆವೆಲ್ ವರೆಗೆ ಮಾತ್ರ ನಿಮಗೆ ಅಪಾರ್ಟ್ಮೆಂಟ್ ಲೈನ್ ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಫ್ರಮ್ ಹಿಯರ್ ಫ್ರಮ್ ಬೆಡ್ ಲೆವೆಲ್, ಇಲ್ಲಿ ಬೆಡ್ ಲೆವೆಲಿಂದ ನೀವೇನು ಮಾಡಬೇಕು, ಸೈಡ್ ಸ್ಲೋಪನ್ನು ಡ್ರಾ ಮಾಡಬೇಕು. ಸೈಡ್ ಸ್ಲೋಪ್ ಆಫ್ ದ ಕೆನಾಲ್ ಎಷ್ಟು ಕೊಟ್ಟಿದ್ದಾರೆ 1:1 ಅಂತ ಕೊಟ್ಟರೆ. 1:1 ಅಂತಂದರೆ ಇಲ್ಲಿ 1:1 ಡ್ರಾಯಿಂಗ್ ಮಾಡಬೇಕು. ಲೈನ್ ಎಲ್ಲಿವರೆಗೆ ಹಾಕಬೇಕು, ಅಪ್ ಟು ಬ್ಯಾಂಕ್ ಲೆವೆಲ್ ವರೆಗೆ ಹಾಕಬೇಕು. ಅಪ್ ಟು ಬ್ಯಾಂಕ್ ಲೆವೆಲ್ ವರೆಗೆ 1:1 ಡ್ರಾಯಿಂಗ್ ಮಾಡಬೇಕು. ಇಷ್ಟು ಹಾಕಿದ್ಮೇಲೆ ಏನು ಮಾಡಬೇಕು, ಸೊ ದಿಸ್ ಲೈನ್ ವಿಲ್ ಬಿ ಡಾಟೆಡ್ ಲೈನ್. ಇದು ಡಾಟೆಡ್ ಲೈನ್ ಹಾಕಬೇಕು. ಬ್ಯಾಂಕ್ ಲೆವೆಲ್, ಈ ಬ್ಯಾಂಕ್ ಲೆವೆಲ್ ಆದ್ಮೇಲೆ ಇಲ್ಲಿ ಬರ್ಮ್ ಪ್ರೊವೈಡ್ ಮಾಡಬೇಕು. ನೀವು ಕೆನಾಲ್ ಡ್ರಾಯಿಂಗ್ ಮಾಡಬೇಕಿದ್ರೆ ಬರ್ಮ್ ನೋಡಿರ್ತೀರಿ, ಇಲ್ಲಿ ಬರ್ಮ್ ಪ್ರೊವೈಡ್ ಮಾಡಬೇಕು. ಬರ್ಮ್ ನಿಮ್ಮ ಇಷ್ಟ 0.5 ಮೀಟ್ರ್ ಇಲ್ಲ 1 ಮೀಟ್ರ್ ಏನಾದರೂ ಬರ್ಮ್ ಪ್ರೊವೈಡ್ ಮಾಡ್ಬೋದು. ನಾನು ಇವಾಗ ಇಲ್ಲಿ 1 ಮೀಟ್ರ್ ಬರ್ಮ್ ಪ್ರೊವೈಡ್ ಮಾಡಿ 1 ಮೀಟ್ರ್ ಬರ್ಮ್ ಪ್ರೊವೈಡ್ ಮಾಡಿದ್ಮೇಲೆ ಮತ್ತೆ ನೀವೇನು ಮಾಡಬೇಕು, ಸೇಮ್ ಇದೇ ಸ್ಲೋಪನ್ನು ಮೇಂಟೈನ್ ಮಾಡಿ 1:1 ಎಲ್ಲಿಗೆ ಹೋಗಬೇಕು, ಅಪ್ ಟು ರೋಡ್ ಫಾರ್ಮೇಷನ್ ಲೆವೆಲ್. ರೋಡ್ ಫಾರ್ಮೇಷನ್ ಲೆವೆಲ್ ಇಲ್ಲಿ ಇರ್ತದೆ. ಯಾವುದು ಅಪಾರ್ಟ್ಮೆಂಟ್ಗಿಂತ ಮೇಲೆ ಇರೋ ಲೈನ್ ರೋಡ್ ಫಾರ್ಮೇಷನ್ ಲೆವೆಲ್ ಆಗಿರ್ತದೆ ಇಲ್ಲಿವರೆಗೆ. ಸೊ ಹಿಯರ್ ದ ಪ್ಯಾರಾಪೆಟ್ ಸ್ಟಾರ್ಟ್ಸ್. ಈಗ ಇಲ್ಲಿಂದ ಪ್ಯಾರಾಪೆಟ್ ಸ್ಟಾರ್ಟಿಂಗ್ ಅಂತ ಅರ್ಥ. ಇಲ್ಲಿಂದ ಬ್ರಿಡ್ಜ್ ಸ್ಟಾರ್ಟ್, ಆ್ಯಕ್ಚುಯಲ್ ಬ್ರಿಡ್ಜ್ ರೋಡು ಹಿಂಗೆ ಬಂದಮೇಲೆ ಇಲ್ಲಿಂದ ಬ್ರಿಡ್ಜ್ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ. ಈಗ ಇದೇ ಥರ ಈ ಕಡೆ ಡ್ರಾ ಮಾಡಿ. ಇಲ್ಲೂ 1:1 ಅಪ್ ಟು ಬ್ಯಾಂಕ್ ಲೆವೆಲ್ಗೆ ಹೋಗಿ ನೆಕ್ಸ್ಟ್ 1 ಮೀಟ್ರ್ ಬರ್ಮ್ ಹಾಕಿ ಮತ್ತೆ ನೆಕ್ಸ್ಟು 1:1 ಸ್ಲೋಪಲ್ಲಿ ಮತ್ತೆ ಲೈನ್ ಹಾಕು. ಇಲ್ಲಿ ವಾಟರ್ ಲೆವೆಲ್ ಯಾವುದು, ಫುಲ್ ಸಪ್ಲೈ ಲೆವೆಲ್. ಫುಲ್ ಸಪ್ಲೈ ಲೆವೆಲ್ ಅಂತ ಏನು ಮಾಡಿರ್ತೀರಿ, ಇಲ್ಲಿ ಏನು ಮಾಡಬೇಕು, ಈ ಥರ ತೋರಿಸ್ಬೇಕು ಲೈನ್ಸ್. ಇದೇನು ಅಂತಂದರೆ ನೀರು ಇಲ್ಲಿವರೆಗೆ ಮಾತ್ರ, ಈ ಲೆವೆಲ್ವರೆಗೆ ಮಾತ್ರ ನೀರು ಫ್ಲೋ ಆಗ್ತದೆ ಅಂತ ತೋರಿಸೋದು ಲೈನ್. ಈ ಥರ ತೋರಿಸ್ಬೇಕು. Now we have to draw
ಟಿ ಬಿಮ್ ಡೆಪ್ತ್ ಎಷ್ಟು ಕೊಡ್ರೆ ಪಾಯಿಂಟ್ಸ್ 0.5. ಈಗ ಟಿ ಬೀಮು ಅಬಟ್ಮೆಂಟ್ ಮತ್ತೆ ಪಿಯರ್ ಮೇಲೆ ಬೀಮ್ ಅನ್ನ ನಾವು ಪ್ಲೇಸ್ ಮಾಡ್ತೀವಿ. ಸೊ ಬೀಮ್ ಪ್ಲೇಸ್ ಮಾಡಬೇಕು ಅಂತಂದ್ರೆ ಈಗ ಸೊ ಈ ತರ ಇದೊಂದು ಅಬಟ್ಮೆಂಟು ಇದು ಪಿಯರ್ ಆಗಿತ್ತು ಅಂದ್ರೆ ಬೀಮ್ ಏನಿರ್ತದೆ ಸ್ವಲ್ಪ ಪ್ಲೇಸ್ ಆಗಿರ್ತದೆ. ಅಂದ್ರೆ ಇದಕ್ಕೆ ಏನಂತ ಕರಿತೀವಿ, ಈ ಡಿಸ್ಟೆನ್ಸ್ಗೆ ನಾವು ಬಿಯರಿಂಗ್ ಅಂತ ಕರಿತೀವಿ. ಸೊ ಈ ಬಿಯರಿಂಗ್ ಅವರು ಕೊಟ್ಟಿಲ್ಲ, ನಾವೇ ಅಸ್ಯೂಮ್ ಮಾಡ್ಬೋದು. ಎಷ್ಟು ಅಸ್ಯೂಮ್ ಮಾಡ್ಬೋದು? 0.3, 0.4, 0.5 ಏನಾದರೂ ಅಸ್ಯೂಮ್ ಮಾಡ್ಬೋದು. ಸೊ ಲೆಟ್ಸ್ ಅಸ್ಯೂಮ್ 0.3 ಮೀಟರ್ ಆಫ್ ಬೇರಿಂಗ್ ಅಥವಾ 0.5 ಮೀಟರ್ ಆಫ್ ಬೇರಿಂಗ್. ಎಷ್ಟಾದರೂ ತಗೊಳ್ಳಿ, 0.5 ಆದರೂ ತಗೊಳ್ಳಿ, 0.3 ಆದರೂ ತಗೊಳ್ಳಿ. ನಾವೀಗ 0.5 ತಗೊಂಡ್ರೆ 0.5 ಅಂದರೆ ನೋಡಿ ಇದೆಷ್ಟು ಬಿಟ್ಟು 0.6 ಅದ. ಸೊ ಫೈರ್ ಇರೋದೇ 0.6 ಇರೋದ್ರಿಂದ ನಮಗೆ ಮ್ಯಾಕ್ಸಿಮಮ್ 0.3 ತಗೋಬಹುದು ಈ ಡ್ರಾಯಿಂಗ್ ಅಲ್ಲಿ. ಬಿಕಾಸ್ ದ ಫೈರ್ ವಿಡ್ತ್ ಇಸ್ 0.6. ಅಂದ್ರೆ ಸೆಂಟ್ರಲ್ ಲೈನಿಂದ ಈ ಕಡೆ 0.3, ಈ ಕಡೆ 0.3. ಅಂದ್ರೆ ಒಂದು ಬೀಮು ಇಲ್ಲಿಂದ ಇಲ್ಲಿಗೆ ಇರ್ತದೆ, ಇನ್ನೊಂದು ಬೀಮು ಇಲ್ಲಿಂದ ಈ ಕಡೆ ಇರ್ತದೆ. ಸೊ ಎರಡು ಬೀಮ್ ಬೇರೆ ಬೇರೆ ಬರ್ತಾವೆ. ಸೊ ನಾವೇನ್ ಮಾಡ್ಬೋದು ಅಂದ್ರೆ 0.3 ಮಾತ್ರ ರೆಸ್ಟ್ ಮಾಡಕ್ ಸಾಧ್ಯ ಇದ್ರ ಮೇಲೆ. ಈ ಕಡೆ ಬೀಮು 0.3 ಮಾತ್ರ ಕೊಡ್ಬೋದು. ಸೊ ಅದಕ್ಕೆ ನಾವು 0.3 ಮ್ಯಾಕ್ಸಿಮಮ್ 0.3 ತಗೊಂಡ್ರೆ. ಸೊ ಈಗ ಏನಾಯ್ತು, ಇಲ್ಲಿ ಬೀಮ್ ಡ್ರಾ ಮಾಡೋಕ್ಕಿಂತ ಮುಂಚೆ ನಾನು ನೋಡಬೇಕು ಸ್ಲ್ಯಾಬ್ ಅನ್ನ ಡ್ರಾ ಮಾಡಬೇಕು. ಸ್ಲ್ಯಾಬ್ ಎಲ್ಲಿಂದ ಎಲ್ಲಿ ಇರ್ತದೆ? ಇಲ್ಲಿಂದ ಸ್ಲ್ಯಾಬ್ ರೋಡ್. ಸ್ಲ್ಯಾಬ್ ಅಂದ್ರೆ ಎಷ್ಟು? ಸ್ಲ್ಯಾಬ್ ಡೆಪ್ತ್ 0.2 ಮೀಟರ್ ಅಂತಂದ್ರೆ ಇಲ್ಲಿ ರೋಡ್ ಫಾರ್ಮೇಶನ್ ಲೆವೆಲ್ ಏನಿರ್ತದ ಅದಕ್ಕಿಂತ ಕೆಳಗಡೆ, ರೋಡ್ ಫಾರ್ಮೇಶನ್ ಲೆವೆಲ್ಗಿಂತ ಕೆಳಗಡೆ 0.2ಗೆ ಒಂದು ಲೈನ್ ಅನ್ನು ಡ್ರಾ ಮಾಡಿ ಲೈಟ್ ಆಗಿ. ಅದು ಇಷ್ಟು ಬರ್ತದೆ ಅಂತಂದ್ರೆ ಇದು ಎಲ್ಲಿವರೆಗೆ ಇರ್ತದೆ? ಅಷ್ಟೊಂದೇ ಅಬಟ್ಮೆಂಟ್ ಟೋಟಲ್ ವಿಡ್ತ್ ಎಷ್ಟು ಇರ್ತದೆ ಅಷ್ಟರವರೆಗೆ ಈ ಕಡೆ ಮತ್ತೆ ಈ ಕಡೆ. ಇಲ್ಲಿ ನಮಗೆ ವಿಡ್ತ್ ಇರಲ್ಲ, ಬಟ್ ನಾವು ಏನು ಮಾಡ್ಬೋದು, ಎಷ್ಟು ಮಾಡ್ಬೇಕಿಗೆ 0.7. ಬಿಕಾಸ್ ದ ಟಾಪ್ ವಿಡ್ತ್ ಆಫ್ ದಿ ಅಪಾರ್ಟ್ಮೆಂಟ್ ಇಸ್ 0.7 ಮೀಟರ್. ಸೊ ಇದು ಕೂಡ 0.7 ಮೀಟರ್ ಅಷ್ಟು ಎಕ್ಸ್ಟ್ರಾ ಡ್ರಾ ಮಾಡಬೇಕು. ಡ್ರಾ ಮಾಡಿ ಬಿಟ್ಟು ನೆಕ್ಸ್ಟ್ ಬೀಮ್ ಏನಿರ್ತದ? ಇಲ್ಲಿ 0.3 ರೆಸ್ಟ್ ಆಗಿರ್ತದ, ಇಲ್ಲಿ 0.3 ರೆಸ್ಟ್ ಆಗಿರ್ತದ. ಸೊ ದಿಸ್ ವಿಲ್ ಬಿ ಟಿ ಬೀಮ್. ಇದಿಷ್ಟು ಟಿ ಬೀಮ್. ಡೆಪ್ತ್ 0.5 ಆದ ಲೆಂತ್, ಬೀಮ್ ಲೆಂತ್ ಇತ್ತು. So now we have drawn slab and beams. ಈಗ ಏನು ಮಾಡ್ತೀವಿ? ಈಗ ಪ್ಯಾರಾಪೆಟ್ ಡೀಟೇಲ್ಸ್ ಡ್ರಾ ಮಾಡಬೇಕು. ಪ್ಯಾರಾಪೆಟ್ ಡೀಟೇಲ್ಸ್ ಡ್ರಾ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಪ್ಯಾರಾಪೆಟ್ ಇಲ್ಲಿ ಏನು ಕೊಟ್ಟರೆ ನೋಡ್ರಿ, RCC ವರ್ಟಿಕಲ್ ಪೋಸ್ಟ್ 1 ಮೀಟರ್ ಟು ಸೆಂಟರ್ 0.2 by 0.8 ಅಂತಂದ್ರೆ ಪ್ರತಿ 1 ಮೀಟರ್ಗೆ ಒಂದೊಂದು RCC ಪೋಸ್ಟ್ ಡ್ರಾ ಮಾಡಬೇಕು. ಅದ್ರ ಮೇಲೆ GI ಪೈಪು ರೈಲ್ಸ್ ಹಾಕಬೇಕು, ಗಾರ್ಡ್ ರೈಲ್ಸ್. ಸೊ ಇಲ್ಲೇನು ಮಾಡ್ತೀರಿ, ಇಲ್ಲೊಂದು RCC ಪೋಸ್ಟ್ ಹಾಕ್ತೀವಿ 0.8 ಮೀಟರ್. ಓಕೆ, ನೆಕ್ಸ್ಟ್ ಇಲ್ಲಿಂದ 1 ಮೀಟರ್ ಟು ಸೆಂಟರ್ ಅಂದರೆ ಇಲ್ಲಿಂದ 1 ಮೀಟರ್ ಡಿಸ್ಟೆನ್ಸ್ಗೆ ಇನ್ನೊಂದು RCC ಪೋಸ್ಟ್ ಡ್ರಾ ಮಾಡಿ. ನೆಕ್ಸ್ಟ್ ಮತ್ತೆ 1 ಮೀಟರ್ಗೆ ಇನ್ನೊಂದು RCC. ಇದೇ ಥರ ಪ್ರತಿ 1 ಮೀಟರ್ಗೆ ಒಂದೊಂದು RCC ಪೋಸ್ಟ್ ಡ್ರಾ ಮಾಡ್ತಾ ಹೋಗ್ಬೇಕು. ಎಲ್ಲಿ ಬರ್ತಾವೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಏನು ಮಾಡ್ತೀರಿ, ಕೆಳಗಡೆ ಪ್ಯಾರಾಪೆಟ್ ಕೆಳಗಡೆ ಕೊಟ್ಟಿದ್ದಾರೆ GI ಪೈಪ್ 50 mm ಡಯಾ 3 ನಂಬರ್ಸ್. 3 ನಂಬರ್ಸ್ ಅಂತಂದ್ರೆ 3 GI ಪೈಪ್ ಹಾಕು. ಮೇಲೆ ಒಂದು, ಇಲ್ಲಿ ಮಧ್ಯದಲ್ಲಿ ಒಂದು,
ಇನ್ನೊಂದು ಈ ಥರ 3 ಜೆ ಪೈಪ್ ಹಾಕ್ಬೇಕಂತ. ಇದೇನಿದು ಪ್ಯಾರಾಪೆಟ್ಟು ನಾವು ವಾಲ್ ಕಟ್ತಾ ಇಲ್ಲ, ನಾವೇನು ಮಾಡ್ತಾ ಇದ್ದೀವಿ ಈ ಥರ ಗಾರ್ಡ್ ರೈಲ್ಸ್ ಹಾಕಿ ಪ್ಯಾರಾಪೆಟ್ಟನ್ನು ನಾವು ಸೆಟ್ ಮಾಡಿದ್ದೀವಿ ಅಂತ ಅರ್ಥ ಬ್ರಿಡ್ಜ್ ಮೇಲೆ. ಸೊ ಈಗ ಪ್ಯಾರಾಪೆಟ್ಟು ಕನ್ಸ್ಟ್ರಕ್ಟ್ ಆಯಿತು, ಎಲ್ಲ ಕನ್ಸ್ಟ್ರಕ್ಟ್ ಆಯಿತು. ಈಗ ಉಳಿದಿರೋದೇನು ಏನು ಉಳಿದೋದೇನ ಹಾಫ್ ಕ್ರಾಸ್ ಸೆಕ್ಷನ್, ಸಾರಿ ಹಾಫ್ ಲಾಂಗಿಟ್ಯೂಡಿನಲ್ ಸೆಕ್ಷನ್, ಹಾಫ್ ಎಲಿವೇಷನ್ ಪ್ಲಾನ್ ಏನು ಉಳಿದ ಪ್ಲಾನ್ ವೇರಿಂಗ್ ಕೋರ್ಸ್ ಹಾಕಿ. ವೇರಿಂಗ್ ಕೋರ್ಸ್ ಹಾಕಬೇಕು ಅಂತಂದ್ರೆ ಯಾವ ಸೈಡ್ ಹಾಕ್ತೀವಿ? ಸೆಕ್ಷನ್ ಅಲ್ಲಿ ವೇರಿಂಗ್ ಕೋರ್ಸ್ ಕಾಣಿಸ್ತದೆ, ಎಲಿವೇಷನ್ ಅಲ್ಲಿ ವೇರಿಂಗ್ ಕೋರ್ಸ್ ಕಾಣಿಸಲ್ಲ. ಸೊ ಸೆಕ್ಷನ್ ಈಸ್ ಲೆಫ್ಟ್ ಸೈಡ್ ಸೆಕ್ಷನ್ ಅಂತ ಹೇಳ್ತಾ ಇದೀವಿ. ಸೊ ಸೆಕ್ಷನ್ ಲೆಫ್ಟ್ ಸೈಡ್ ಇರೋದ್ರಿಂದ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತದೆ. ವೇರಿಂಗ್ ಕೋರ್ಸ್ ಅಂದ್ರೆ ಏನು? ರೋಡ್ ಅಂತ ಅರ್ಥ. ಈಗ ರೋಡ್ ಮೇಲೆ ನಾವು ಟಾರ್ ಹಾಕಿರ್ತೀವಿ ಅಂತ ಬಿಟ್ಟು ಮೇಲೆ ಏನಾದ್ರು ಹಾಕಿರ್ತೀವಲ್ಲ ಅದೇ ಕಾಣಿಸುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು? ಥಿಕ್ ಲೈನ್ ಡ್ರಾ ಮಾಡಬೇಕು. ಯಾವುದು ರೋಡ್ ಫಾರ್ಮೇಷನ್ ಲೆವೆಲ್ ಅಂತ ಏನು ಮಾಡಿರ್ತೀವಿ ಅದನ್ನೇ ಥಿಕ್ ಆಗಿ ಡ್ರಾ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಹಾಕ್ತಾ ಇರೋದು 1:100 ಸ್ಕೇಲು, ಅಲ್ಲಿ 0.1 0.05 ಬರ್ತದೆ, ಅಷ್ಟು ನಾವು ಸ್ಕೇಲಲ್ಲಿ ಹಾಕಕ್ಕಾಗಲ್ಲ. ಅದಕ್ಕೆ ಈ ಲೈನ್ ಥಿಕ್ ಆಗಿ ಹಾಕಿದ್ರೆ ಅಷ್ಟೇ ಸಾಕು. ಇಲ್ಲಿವರೆಗೆ ಸೆಂಟ್ರಲ್ ಲೈನ್ ವರೆಗೆ ಈ ಕಡೆ ಹಾಕೋದು ಬೇಕಾಗಿದೆ, ಆ ಕಡೆ ಕಾಣಿಸಲ್ಲ. ಸೊ ದಿಸ್ ಈಸ್ ಆಫ್ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಆಫ್ ಎಲಿವೇಷನ್. ಸೊ ದಿಸ್ ಕ್ಯಾರೀಸ್ 20 ಮಾರ್ಕ್ಸ್. ಇಷ್ಟೇ ಹಾಕಿದ್ರೆ 20 ಮಾರ್ಕ್ಸ್ ಬರೋಂಗಿಲ್ಲ, ಎಲ್ಲ ಡೀಟೇಲ್ಸ್ ಬರೀಬೇಕು. ಎಕ್ಸಾಂಪಲ್, ಈಗ ಇದು ಬಾಟಮ್ ಬಿಡ್ತು, ಇದು ಟೋಟಲ್ ಬಾಟಮ್ ಬಿಡ್ತು ಎಷ್ಟು? ಇದು 1.5 ಬಾಟಮ್ ಬಿಡ್ತು, 1.5 ಪ್ಲಸ್ ಈ ಕಡೆ 0.3 ಈ ಕಡೆ 0.3 ಎಲ್ಲ ಸೇರಿ ಎಷ್ಟಾಯ್ತು? 2.1 ಮೀಟರ್ ಆಯ್ತು. 2.1 ಮೀಟರ್. ಇಲ್ಲಿ ಮೀಟರ್ ಅಂತ ಬಂದಿಲ್ಲ ಅಂದ್ರೆ ಲಾಸ್ಟ್ ಇದೆ ನೋಡ್ಬೇಕು, ಒಂದು ಬಾಕ್ಸ್ ಅಲ್ಲಿ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮೀಟರ್ ಅಂತ ಬರೀಬೇಕು. ಎಲ್ಲ ಕಡೆ ಮೀಟರ್ ಬಂದಿಲ್ಲ ಅಂದ್ರೆ ಇಲ್ಲ, ಎಲ್ಲ ಕಡೆ ಮೀಟರ್ ಅಂತ ಬರೀಬೇಕು. ನೀವು ಒಂದು ಮೀಟರ್ ಆಗ ಒಂದು ಸೆಂಟಿಮೀಟರ್, ಒಂದು mm ಬರೀಬೇಡ್ರಿ, ಎಲ್ಲ ಮೀಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಟಾಪ್ ಈ ಟಾಪ್ ಇಲ್ಲಿ ತೋರ್ಸಕ್ಕಾಗಿಲ್ಲ ಅಂತಂದ್ರೆ ಕೆಳಗಡೆ ಇದರಲ್ಲಿ ತೋರಿಸ್ಬೇಕು. ಆ ಪ್ಲಾನೆಟ್ ಫೌಂಡೇಶನ್, ಹಾಫ್ ಪ್ಲಾನೆಟ್ ಇದು ಮಾಡ್ತೀವಿ ನಾವು ಟಾಪ್, ಅಲ್ಲಿ ತೋರಿಸ್ಬೇಕು. ಸೊ ದಿಸ್ ಈಸ್ ಡ್ರಾಯಿಂಗ್. ಇಲ್ಲಿ ನೀವು ಎಲ್ಲ ಲೆವೆಲ್ಸ್ ಬರೀಬೇಕು. ನಾನು ಮೊದಲು ಬರೆದಿದ್ದನ್ನು ನಾನು ಮತ್ತೆ ಎರೇಸ್ ಮಾಡೀನಿ. ಸೊ ನೀವು ಮತ್ತೆ ಎರೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಶೀಟಲ್ಲಿ ಎಲ್ಲಾನು ಬರೀಬೇಕು. ಈಗ ಎಷ್ಟು ಸಮಯ? 3:15 ಕೆಳಗಿನಿಂದ ಹಾಕಿದ್ರೆ ಮುಗಿದೈತೆ ಕತೆ ಅಲ್ಲ. ಸೊ ಈಗ ಕೆಳಗಡೆ ಹಾಫ್ ಪ್ಲಾನೆಟ್, ಟಾಪ್ ಅಂಡ್ ಬಾಟಮ್ ಅಂತ. ಸೊ ಲೆಟ್ಸ್ ಡ್ರಾ ಹಾಫ್ ಪ್ಲಾನೆಟ್ ಬಾಟಮ್ ಅಂಡ್ ಹಾಫ್ ಪ್ಲಾನೆಟ್ ಟಾಪ್. ಸೊ ಲೆಫ್ಟ್ ಸೈಡ್ ಹಾಫ್ ಪ್ಲಾನೆಟ್ ಟಾಪ್ ಮತ್ತು ಬಾಟಮ್ ಹಾಕೋಣ, ರೈಟ್ ಸೈಡ್ ಹಾಫ್ ಪ್ಲಾನೆಟ್ ಟಾಪ್. ಇದು ಹಾಫ್ ಪ್ಲಾನೆಟ್ ಬಾಟಮ್ ಲೆಫ್ಟ್ ಸೈಡ್. So you have to draw all these lines. ಈ ಎಲ್ಲ ಲೈನ್ಸ್ ನೀವು ಎಳಿಬೇಕು. ಪ್ರೊಜೆಕ್ಟ್ ಮಾಡಿರಿ, ಎಲ್ಲ ಲೈನ್ಸ್ ಪ್ರೊಜೆಕ್ಟ್ ಮಾಡಿ, ಆಮೇಲೆ ಇದನ್ನು ಪ್ರೊಜೆಕ್ಟ್ ಮಾಡಿ. ಬೀಮ್ದು ಏನ್ ಲೈನ್, ನೆಕ್ಸ್ಟ್ ಫೈರ್ ಲೈನ್, ಈ ಕಡೆ ಏನು ಬೇಕಾಗಿಲ್ಲ, ಈ ಕಡೆ ಇಷ್ಟು ಮಾತ್ರ, ಲೆಫ್ಟ್ ಸೈಡ್ ಮಾತ್ರ ಎಲ್ಲ ಲೈನ್ಸನ್ನು ಪ್ರೊಜೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇದು ಮೇಲಿಂದ ಇದು ಬೇಕಾಗೋದಿಲ್ಲ, ಮತ್ತು ನೀವು ಮತ್ತೆ ಇವೆಲ್ಲ ರೈನ್ಸ್ ಗೀನ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೆ ಫೌಂಡೇಶನಲ್ಲಿ ಯಾವ ಕಾಣಲ್ಲ, ಫೌಂಡೇಶನಲ್ಲಿ ಕಾಣೋದು ಮೇನು ಇಷ್ಟು ಮಾತ್ರ ಈ ಲೈನ್ಸ್ ಬೇಕಾಗಿಲ್ಲ ಅನ್ಸುತ್ತೆ, ಇದು ಬೇಕಾಗಿಲ್ಲ, ಸ್ಮೋಕ್ ಲೈನ್ ಏನು ಬೇಕಾಗಿಲ್ಲ. ಈಗ ಏನು ಮಾಡಬೇಕು? ಇಲ್ಲಿ ಒಂದು ಸೆಂಟ್ರಲ್ ಲೈನ್ ಡ್ರಾ ಮಾಡಬೇಕು. ಈ ಸೆಂಟ್ರಲ್ ಲೈನ್ ಬಂದಮೇಲೆ
ಲೈನ್ ಡ್ರಾ ಮಾಡಬೇಕು ಅಂದರೆ ಎಷ್ಟು ಲೆಂತ್ ಡ್ರಾ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಈ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಂಬರ್ ಆಫ್ ಬೀಮ್ಸ್ ಎಷ್ಟಾವ ಅಂತ ಗೊತ್ತಾಗ್ತದೆ. ನಂಬರ್ ಆಫ್ ಬೀಮ್ಸಿಗೆ ಹೋಗ್ಬೇಕು. ಸೈಜ್ ಆಫ್ ದ ಬೀಮ್ ಗೊತ್ತು. ಈಗ ನಂಬರ್ ಆಫ್ ಟಿ ಬೀಮ್ಸ್ ಆರ್ 3 and the width of the roadway is 5 meter, right? roadway 5 meter ಅದ. ಮತ್ತೆ ಸೆಂಟರ್ ಟು ಸೆಂಟರ್ ಬೀಮ್ ಎಷ್ಟು ಕೊಟ್ರ 3 ನಂಬರ್ಸ್ 2.5 ಮೀಟರ್ ಸೆಂಟರ್ ಟು ಸೆಂಟರ್ ಅಂತ ಹೇಳೋದು, ರೈಟ್? ಸೊ ಫಸ್ಟ್ ಒಂದು ಸೆಂಟರ್ ಇಲ್ಲಿ ಬೀಮ್ ಹಾಕಬೇಕು. ಬೀಮ್ ಹಾಕಬೇಕು ಅಂದ್ರೆ ಇಲ್ಲಿ ಬೀಮ್ ಯಾವ ಲೈನ್ ಅಲ್ಲಿ ತಗೊಂಡಿದ್ದೀವಿ, ಇಲ್ಲಿ ಇಲ್ಲಿಂದ ಬೀಮ್ ಹಾಕಬೇಕು. ಎಷ್ಟು ಕೊಟ್ರ ಬೀಮು ವಿಡ್ತ್ ಎಷ್ಟು 0.3. 0.3 ಅಂದ್ರೆ ಸೆಂಟ್ರಲ್ ಲೈನಿಂದ ಈ ಕಡೆ 0.15, ಈ ಕಡೆ 0.15. ಇಲ್ಲಿ ನೀವು ಡ್ರಾ ಮಾಡಬೇಕು. ಇದು ಡಾಟೆಡ್ ಲೈನ್ ಮೇಲೆ ಡ್ರಾ ಮಾಡಬೇಕು ಅಪ್ ಟು ಸೆಂಟರ್ ಲೈನ್. You have to draw it for center line. ಒಂದು ಬೀಮ್ ಆಯ್ತು. ನೆಕ್ಸ್ಟ್ ಇದೇ ತರ ಇನ್ನೊಂದು ಬೀಮ್ ಡ್ರಾ ಮಾಡಬೇಕು. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ 2.5 ಮೀಟರ್ ಅಂತ ಕೊಟ್ಟರು ಅವರು. ಸೊ 2.5 ಮೀಟರ್, ಇಲ್ಲಿಂದ 2.5 ಮೀಟರ್ಗೆ ಒಂದು ಪಾಯಿಂಟ್ ಮಾಡಿ. ಇಲ್ಲಿಂದ ಏನು ಮಾಡಬೇಕು, 2.5 ಮೀಟರ್ ಪಾಯಿಂಟ್ ಮಾಡಿದ ಮೇಲೆ ಇಲ್ಲಿಂದ ಈ ಕಡೆ 0.15, ಈ ಕಡೆ 0.15, ಮತ್ತೆ ಇಲ್ಲಿ ಇನ್ನೊಂದು ಬೀಮ್ ಡ್ರಾ ಮಾಡಿ. ಸೊ ಟೋಟಲ್ ನಂಬರ್ ಆಫ್ ಬೀಮ್ಸ್ 3 ಹೇಳ್ಯಾರ ಅವರು. 3 ಅಂದ್ರೆ ಈಗ ಸೆಂಟರ್ನಾಗ ಒಂದಾಯ್ತು, ಈ ಕಡೆ ಒಂದಾಯ್ತು, ಇನ್ನೊಂದು ಈ ಕಡೆ ಕೆಳಗಡೆ ಡ್ರಾ ಮಾಡಿ. ಸೊ ಇಲ್ಲಿಂದ 2.5 ಮೀಟರ್ಗೆ ಒಂದು ಪಾಯಿಂಟ್ ಮಾಡಿ, ಮತ್ತೆ ಮೇಲೆ ಕೆಳಗೆ ಒಂದು 0.15 ಡ್ರಾ ಮಾಡಿರಿ. ಡಾಟೆಡ್ ಲೈನ್ಸ್ ಹಾಕಿ ಬೀಮ್ ಡ್ರಾ ಮಾಡಿ. ಸೊ 3 ಟಿ ಬೀಮ್ ಬಂತು. ಟೋಟಲ್ ಲೆಂತ್ ಎಷ್ಟಾಯ್ತು ನೋಡ್ರಿ, ಸೆಂಟ್ರಿಂದ ಇಲ್ಲಿ ಸೆಂಟ್ರಿಗೆ ಎಷ್ಟು 2.5, ಈ ಕಡೆ ಎಷ್ಟು 2.5, 5 ಮೀಟರ್ ಆಯ್ತು. 5 ಮೀಟರ್ ಆಯ್ತಾ. ರೋಡ್ ವಿಡ್ತ್ ಇರೋದು ಎಷ್ಟು, ರೋಡ್ ವಿಡ್ತ್ 5 ಮೀಟರ್. ಈಗ ಈ ಕಡೆ ಡ್ರಾ ಮಾಡಿ, ನಿಮಗೆ ಟೋಟಲ್ ಸಿಕ್ತು. ರೋಡ್ ವಿಡ್ತ್ 5 ಮೀಟರ್ ಅಂದರೆ ಸೆಂಟ್ರಿಂದ 5 ಮೀಟರ್ ಡ್ರಾ ಮಾಡಬೇಕು. ಸೆಂಟ್ರಿಂದ ಏನು ಮಾಡಬೇಕು, ಸೆಂಟ್ರಿಂದ ಈ ಕಡೆ 2.5, ಕೆಳಗಡೆ 2.5. ಸೊ ಇಲ್ಲಿ 2.5, ಇಲ್ಲಿ 2.5. ಇದು ರೋಡ್ ಇಷ್ಟ ಆಯ್ತು. ರೋಡ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತದೆ, ರೋಡ್ ಪಕ್ಕದಾಗ ಏನು ಹಾಕಬೇಕು, ಫುಟ್ಪಾತ್. ರೋಡ್ ಪಕ್ಕದಾಗ ಫುಟ್ಪಾತ್ ಇರ್ತದೆ. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ ಕೊಟ್ಟಿರ್ತಾರೆ ಫುಟ್ಪಾತ್ ಈದರ್ ಸೈಡ್ ಅಂತ ಕೊಟ್ಟಾರ. ಅಂದ್ರೆ ಎರಡೂ ಕಡೆ ಫುಟ್ಪಾತ್ ಹಾಕಬೇಕು. ಎಷ್ಟು 1 ಮೀಟರ್ ಆಗ್ತದೆ. ಅಂದ್ರೆ ಇಲ್ಲಿಂದ ಈ ಕಡೆ 1 ಮೀಟ್ರು, ಇಲ್ಲಿಂದ ಈ ಕಡೆ 1 ಮೀಟರ್ ಫುಟ್ಪಾತ್. ಇದು ರೋಡು ಪಕ್ಕದಲ್ಲಿ 2 ಫುಟ್ಪಾತ್. ಫುಟ್ಪಾತ್ ಆದ್ಮೇಲೆ ಕೆಲವೊಂದು ಕಡೆ ಕರ್ವ್ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಕೊಟ್ಟಿರಲ್ಲ. ಕರ್ವ್ ಕೊಟ್ಟರೆ ನೋಡಿ, ಕರ್ವ್ ಕೊಟ್ಟಾರ ನೋಡಿ, ಕರ್ವ್ ಕೊಟ್ಟಿದ್ರೆ ಹಾಕು, ಇಲ್ಲಾಂದ್ರೆ ಇಲ್ಲ. ಸೊ ಇಲ್ಲಿ ಕರ್ವ್ ಅಂತ ಏನು ಕೊಟ್ಟಿಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಏನು ಮಾಡಿದರೆ ಪ್ಯಾರಾಪೆಟ್ ಹಾಕಬೇಕು. ಪ್ಯಾರಾಪೆಟ್ ಹಾಕಬೇಕು ಅಂತಂದ್ರೆ ಪ್ಯಾರಾಪೆಟ್ದು ಥಿಕ್ನೆಸ್ ಏನದ 0.2 by 0.2 ಅದು. ಸೊ ಅದಕ್ಕೆ ನೀವೇನು ಮಾಡ್ತೀರಿ, ಈ ಫುಟ್ಪಾತ್ ಪಕ್ಕದಲ್ಲಿ 0.2ಗೆ ಒಂದು ಸಣ್ಣ ಲೈನ್ ಹೊಡಿ. ಟೂ 2.5 ಅಂದ್ರೆ ಸೇಮ್ ಬರ್ತದೆ ಸರ್ ಲೈನ್. ಅದು ಡ್ರಾಯಿಂಗು ನಾವು ವಿತೌಟ್ ಸ್ಕೇಲ್ ಆಗ್ತೀವಲ್ಲ, ಹೆಚ್ಚು ಕಮ್ಮಿ ಬರ್ತಾವೆ. ಹೆಚ್ಚು ಸ್ಕೇಲ್ ಇಟ್ಕೊಂಡು ಹಾಕಿದ್ರೆ ಕರೆಕ್ಟ್ ಬರ್ತಾವೆ. ಅಂದಾಜಾಗಿ ಹಾಕಿದ್ರೆ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ 2.5 ಅಂತಂದರೆ ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿ ರೋಡ್ ಆಯ್ತಲ್ಲ. ಹಾಂ, ಇದಾದ್ಮೇಲೆ ಫುಟ್ಪಾತು 1 ಮೀಟರ್ ಅಂದರೆ ಎಕ್ಸ್ಟ್ರಾ 1 ಮೀಟರ್. ಈ ಕರೆಕ್ಟ್, ಇದು ಕರೆಕ್ಟ್. ಇದಾದ್ಮೇಲೆ ಏನು 2.2 ಮೀಟರ್ಗೆ ಏನು ಮಾಡಬೇಕು, ಪ್ಯಾರಾಪೆಟ್ಟಿಗೆ ಲೈನ್ ಹಾಕಬೇಕು. ಇಲ್ಲಿ ಪ್ಯಾರಾಪೆಟ್ಟು ಉದ್ದ ಲೈನ್ ನೋಡಿದ್ರೆ ಇದು ಲೈಟಾಗಿ ಡ್ರಾ ಮಾಡೋದು ಇವೆಲ್ಲ. ಯಾಕಂತಂದರೆ ನಮ್ಮ ಪ್ಯಾರಾಪೆಟ್ಟು ಇಲ್ಲಿ ವಾಲ್ ಥರ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಇಲ್ಲಿ ಪೋಸ್ಟ್ಗಳವ, ಆ ಪೋಸ್ಟ್ಗಳು ಮಾತ್ರ ಡ್ರಾ ಮಾಡಬೇಕು. ಮಾಡಿ ನೆಕ್ಸ್ಟ್ ಏನು ಬಂತು, ಇದಿಷ್ಟು ಟೋಟಲ್ ಆಯಿತು. ಇಷ್ಟೇ ನಿಂತು ಬಿಡ್ತಿರೋದು. ಟೋಟಲ್ ಬಿಡ್ತು ಎಷ್ಟಾಯಿತು, 5 ಮೀಟರ್ +1 +1
ಎಷ್ಟಾಯ್ತು 7 ಮೀಟರ್ ಆಯಿತು. ಈ ಕಡೆ ಪಾಯಿಂಟು ಈ ಕಡೆ ಪಾಯಿಂಟ್ ಎಷ್ಟಾಯಿತು 7.4. ಸೊ ದ ಟೋಟಲ್ ವಿಡ್ತ್ ಈಸ್ 7.4. ದ ಟೋಟಲ್ ವಿಡ್ತ್ ಆಫ್ ದ ಬ್ರಿಡ್ಜ್ ಈಸ್ 7.4. ಇಷ್ಟಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಇದ್ರ ಕೆಳಗಡೆ ಏನಿರ್ತದೆ ಬಯರ್ ಇರ್ತದೆ. ಇಲ್ಲಿ ಬಯರ್ ಅಲ್ಲಿ ಯಾವಾಗಲೂ ಏನ್ ಮಾಡ್ಬೇಕು ಅಂತಂದ್ರೆ ಕಟ್ ಅಂಡ್ ಈಸ್ ವಾಟರ್ ಅಂತ ಬರುತ್ತೆ. ಕಟ್ ಅಂಡ್ ಈಸ್ ವಾಟರ್ ಅಂತಂದ್ರೆ ಯಾವ ಕಡೆ ನೀರು ಫಸ್ಟ್ ಹರಿತದೋ ಅದು ಅಲ್ಲಿ ಕಟ್ ಕೊಡ್ಬೇಕು. ಯಾವ ಕಡೆಯಿಂದ ಪಾಸ್ ಆಗ್ತದೋ ಅದು ಈಸ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಎ ರಿವರ್, ಇಲ್ಲಿ ಮಧ್ಯದಲ್ಲಿ ಬ್ರಿಡ್ಜ್ ಕಟ್ಟಿದ್ರಿ ಅನ್ಕೊಂಡ್ರೆ ಇಲ್ಲಿ ಪಿಯರ್ ಇರ್ತದ ನಿಮ್ದು. ಪಿಯರ್ ಇದೇ ಶೇಪಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ಟಿದ್ರೆ ಈ ಕಡೆ ಏನಾಗ್ತದ ದಿನ ನೀರು ಬಡ್ದು 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 ಇಲ್ಲಿ ಪಿಯರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಕೆಟ್ಟೋಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನೀರು ಬಡಿದ್ರು ಪಿಯರ್ಗೆ ಏನಾಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು, ಪಿಯರ್ನ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಬೇಕು. ಯಾವ ಕಡೆ ಇಫ್ ದ ವಾಟರ್ ಫ್ಲೋ ಇಸ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಈ ಕಡೆ ಟ್ರಯಾಂಗಲ್ ಕೊಡ್ಬೇಕು. ರಿವರ್ ವಾಟರ್ ಫ್ಲೋ ಈ ಡೈರೆಕ್ಷನ್ ಆಗಿದ್ರೆ ಇಲ್ಲಿ ಟ್ರಯಾಂಗಲ್ ಕೊಡ್ಬೇಕು. ಈಗ ಏನ್ ಮಾಡ್ತೀವಿ ನಾವು, ಇಲ್ಲಿ ಟ್ರಯಾಂಗಲ್ ಕೊಟ್ಟು ಈ ತರ ರೆಕ್ಟ್ಯಾಂಗಲ್ ಶೇಪ್ ಮಾಡಿ ಈ ಸೈಡು ಸೆಮಿ ಸರ್ಕ್ಯುಲರ್ ಶೇಪ್ ಮಾಡ್ತೀವಿ. ಇದು ಯಾವ ಶೇಪ್ ಇದು, ಪೆನ್ಸಿಲ್ ಶೇಪ್. ಒಂದು ಪೆನ್ಸಿಲ್ ಶೇಪ್ ಬರ್ತದೆ. ಇದನ್ನ ಉದ್ದ ಡ್ರಾ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ಈಗ ನೀವು ಎರಡು ತರ ಮಾಡ್ಬೋದು. ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಆದ್ರೆ ಮಾಡ್ಬೋದು, ಇಲ್ಲ ಇದನ್ನ ಅಪ್ ಸ್ಟ್ರೀಮ್ ಇದನ್ನ ಡೌನ್ ಸ್ಟ್ರೀಮ್ ಅಂತ ಆದ್ರೆ ಮಾಡ್ಬೋದು. ನಾನೀಗ ಇದನ್ನ ಅಪ್ ಸ್ಟ್ರೀಮ್ ಅಂತ ತಗೊಂಡ್ರೆ ಈಗ ನೀರು ಈ ಕಡೆಯಿಂದ ಹಿಂಗೆ ಹೋಗ್ತವೆ. ಬ್ರಿಡ್ಜ್ ನಾವು ಹಿಂಗೆ ಕಟ್ಟಿವಿ, ಇದು ಬ್ರಿಡ್ಜ್ ಹಿಂಗಲ್ಲ, ರಿವರ್ ಹಿಂಗೆ ಹೋಗತ್ತೆ ನಮ್ದು. ನಾ ಏನು ಮಾಡ್ತೀನಿ, ಇದನ್ನ ಅಪ್ ಸ್ಟ್ರೀಮ್ ಅಂತ ಹೇಳ್ತೀನಿ. ನೀರು ಈ ಕಡೆಯಿಂದ ಹಿಂಗೆ ಬರ್ತಾವ. ಸೊ ಅದಕ್ಕೆ ಇದನ್ನ ಅಪ್ ಸ್ಟ್ರೀಮ್ ಅಂದರೆ ಯು ಬಾರ್ ಎಸ್ ಅಂತ ಬರೀತೀನಿ. ಇದು ಡೌನ್ ಸ್ಟ್ರೀಮ್ ಆಗಿರೋದ್ರಿಂದ ಇಲ್ಲಿ ಡಿ ಬಾರ್ ಎಸ್ ಅಂತ ಬರೀತೀನಿ, ಡೌನ್ ಸ್ಟ್ರೀಮ್. ಸೊ ಇದು ಅಪ್ ಸ್ಟ್ರೀಮ್ ಆಗಿರೋದ್ರಿಂದ ನಾನು ಈ ಕಡೆ ಕಟ್ ಕೊಡಬೇಕು. ಕಟ್ ಕೊಡ್ಬೇಕು ಅಂತಂದ್ರೆ ಏನು ಮಾಡಬೇಕು, ಎಲ್ಲಿಗೆ ಇದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಈ ಕಡೆ ರೋಡ್ ಬ್ರಿಡ್ಜ್ ಎಲ್ಲ ಹಾಕಿದ್ಮೇಲೆ ಎಲ್ಲಿಗೆ ಇಷ್ಟೇ ಬಿಡ್ತಂತ ಇತ್ತು ಬ್ರಿಡ್ಜ್, ಈ ಪಾಯಿಂಟಿಗೆ ಏನು ಮಾಡ್ತೀರಿ, ಕಟ್ ಅಂಡ್ ಈಸ್ ವಾಟರ್ ಡ್ರಾ ಮಾಡ್ತೀವಿ. ಸೊ ಇಲ್ಲಿ ಫೈರ್ ಬಿಡುತ್ತೆ ಎಷ್ಟು 0.6 ಅಂದರೆ ಸೆಂಟ್ರಲ್ ಲೈನಿಂದ ಎಷ್ಟು 0.3. ಸೊ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸೆಂಟ್ರಲ್ ಲೈನಿಂದ ಮೇಲೆ 0.3. ಸೊ ಇಲ್ಲಿ ಈ ಥರ ಟ್ರಯಾಂಗಲ್ ಬರುತ್ತೆ. 0.3 ಮೀಟರ್ದು ಟ್ರಯಾಂಗಲ್ ಮಾಡಿ. ಟ್ರಯಾಂಗಲ್ ಮಾಡಿದರೆ ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಕೆಳಗಡೆ ಈ ಪಾಯಿಂಟಿಗೆ ಏನು ಮಾಡಬೇಕು, 0.3 ಮೀಟರ್ ಸೆಂಟ್ರಲ್ ಲೈನ್ ಇದು. ಸೆಂಟ್ರಲ್ ಲೈನಿಗೆ 0.3 ಮೀಟರ್ ಹಾಕಿ ಒಂದು ಸರ್ಕಲ್ ಡ್ರಾ ಮಾಡಬೇಕು ಈ ಥರ. ಈಗ ಇದನ್ನು ಜಾಯಿನ್ ಮಾಡಿ. ಈಗ ಇದು ಯಾವ ಶೇಪ್ ಒಳಗಾದ ಅಂತಂದ್ರೆ ಪೆನ್ಸಿಲ್ ಶೇಪ್ ಒಳಗಾದ. ಈ ಪೆನ್ಸಿಲ್ ಮತ್ತೆ ಎರೇಸರ್ ಹಿಂದೆ ಕೊಟ್ಟಿರ್ತಾರೆ ನೋಡಿ, ಪೆನ್ಸಿಲ್ ಮತ್ತೆ ಎರೇಸರ್ ಹಿಂದೆ ಕೊಟ್ಟಿರ್ತಾರ. ಹಾಫ್ ತೋರಿಸ್ಬೇಕು, ಹಾಫ್ ತೋರಿಸ್ಬೇಕು. ಇಲ್ಲ ಹಾಫ್ ಇಲ್ಲ, ಫುಲ್ ಹಾಕ್ಬೇಕು. ಈ ಕಡೆ ನೀವು ಇದನ್ನು ತೋರಿಸ್ಬೇಕು, ಡಾಟೆಡ್ ಲೈನ್ ಹಾಕ್ಬೇಕು. ಲೆಫ್ಟ್ ಸೈಡ್ ಸಾರಿ ರೈಟ್ ಸೈಡ್ ಇದೆಲ್ಲ ಡಾಟೆಡ್ ಲೈನ್ ಹಾಕ್ಬೇಕಾಗಿತ್ತು. ನಾನು ಡಾರ್ಕ್ ಮಾಡೀನಿ, ಬಟ್ ನೀವು ಡಾಟೆಡ್ ಮಾಡಿ. ಈ ಕಡೆ ಡಾಟೆಡ್ ಮಾಡಿರಿ, ಈ ಕಡೆ ಡಾರ್ಕ್. ಸರ್ ಇವಾಗ ಪಿಯರ್ ಸರ್ ಈ ಕಡೆ ಹಾಫ್ ಟ್ರಯಾಂಗಲ್, ಈ ಕಡೆ ಹಾಫ್ ಟ್ರಯಾಂಗಲ್. ಹಾಂ ಸೆಂಟರ್ ಲೈನ್ ಇಲ್ಲಿ ಹಾಕ್ಬಿಟ್ಟಿನಿ. ಹಾಂ ಈಗ ಫೈರ್ ಡ್ರಾ ಮಾಡಿ. ರೈಟ್ ಸೈಡಿಗೆ ಡಾಟೆಡ್ ಲೈನ್ ಹಾಕಿನಿ, ಲೆಫ್ಟ್ ಸೈಡಿಗೆ ಡಾರ್ಕ್ ಲೈನ್ ಹಾಕಿನಿ. ಈ ಪೆನ್ಸಿಲ್ ಶೇಪಲ್ಲಿ ಈ ಥರದ್ದು ಬಂದ. ಸೊ ದಿಸ್ ಇಸ್ ಫೈರ್. ಯಾಕೆ ನೀರು ಈ ಕಡೆಯಿಂದ ಬರ್ತಾವ, ಸೊ ಇಲ್ಲಿ ಟ್ರಯಾಂಗಲ್ ಕೊಟ್ಟಿನಿ, ಇದಕ್ಕೇನು ಪ್ರಾಬ್ಲಮ್ ಆಗ್ತದೆ. ಇದಿಷ್ಟ. ಈಗ ಈ ಕಡೆದೇನು ಕೆಲಸ ಇಲ್ಲ, ಈ ಕಡೆದಲ್ಲಿ ಕೆಲಸ ಮುಗಿದದ. ಇಲ್ಲಿ ನೀವೇನು ಮಾಡಬೇಕು, ಕಟ್ ಸೆಕ್ಷನ್ ತೋರಿಸ್ಬೇಕು. ನೀವು ಇಷ್ಟುದ್ದಲ್ಲ ಏನು ಹಾಕಬೇಕಾಗಿಲ್ಲ, ಇಷ್ಟಕ್ಕೆ ತೋರಿಸ್ಬೋದು. ಇಲ್ಲೇ ಅರ್ಧ ಇಲ್ಲೇ ತೋರಿಸ್ಬೋದು ಕಟ್ ಸೆಕ್ಷನ್. ನೆಕ್ಸ್ಟು ಈ ಕಡೆ ಬಂದರೆ ಈ ಕಡೆ ವಿಂಗ್ ವಾಲ್ ಹಾಕಬೇಕು. ಅಬಟ್ಮೆಂಟು ವಿಂಗ್ ವಾಲು ಎಲ್ಲ ಹಾಕಬೇಕು. ಸೊ ಈಗ ಫಸ್ಟ್ ಅಬಟ್ಮೆಂಟು. ಈಗ ನಿಮಗೆ ಗೊತ್ತಾಯ್ತು ಎಷ್ಟು ಲೆಂತು ಇಲ್ಲಿಂದ ಇಲ್ಲಿಗೆ ಇಷ್ಟ ಅದ. ಸೊ ಈ ಟ್ರಯಾಂಗಲ್ದು ಪಾಯಿಂಟ್ ವರ್ಟೆಕ್ಸ್ ಪಾಯಿಂಟ್ ಇದನ್ನು ಇದನ್ನು ಡ್ರಾ ಮಾಡಿ. ಇಲ್ಲಿ ಇದ್ರದ್ದು ಏಪೆಕ್ಸ್ ಪಾಯಿಂಟನ್ನು
ಈ ಕಡೆ ಡ್ರಾ ಇಷ್ಟು ಪಾಯಿಂಟ್ ಡ್ರಾ ಮಾಡಿದ್ಮೇಲೆ ಇಷ್ಟು ಬಿಡುತ್ತೆ ಅಂತ ಅರ್ಥ. ಈಗ ಏನು ಮಾಡಬೇಕು, ಅಪಾರ್ಟ್ಮೆಂಟ್ ಯಾವುದು, ಇದು ಸೆಂಟರ್ ಆಫ್ ದಿ ಅಪಾರ್ಟ್ಮೆಂಟ್ ರೈಟ್. ಸೊ ಇದಕ್ಕೆ ತಗೊಂಡು ಈಗ ಏನು ಮಾಡಬೇಕು, ಲೈನ್ ಡ್ರಾ ಮಾಡಿ ಇಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲೊಂದು ಟಾಪ್ ಇಡ್ತದೆ ಅಪಾರ್ಟ್ಮೆಂಟ್. ಸೊ ಇದನ್ನೇನು ಮಾಡಬೇಕು, ಯಾವಾಗಲೂ ಇದನ್ನು ಡಾಟೆಡ್ ಲೈನ್ ಹಾಕಬೇಕು. ಇದು ಡಾಟೆಡ್ ಲೈನ್. ನೆಕ್ಸ್ಟ್ ಬಾಟಮ್ ಬಿಡ್, ಇಲ್ಲಿ ಈ ಬಾಟಮ್ ಬಿಡ್ತಾ ಏನು, ನಾನು ಯಾಕೆ ಇದನ್ನು ಡಾರ್ಕ್ ಮಾಡಿ ಇದನ್ನು ಡಾಟೆಡ್ ಹಾಕಿನಿ, ಟಾಪ್ ಯಾಕೆಂದರೆ ಇಲ್ಲಿ ಟಾಪ್ ಇದು ಟಾಪ್ ಹಿಡಿತು ಇಲ್ಲಿ ಕಾಣಿಸಲ್ಲ. ನಾವು ಕಟ್ ಸೆಕ್ಷನ್ ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ ಫೌಂಡೇಶನ್, ಇದು ಕಾಣಿಸಲ್ಲ, ಅದಕ್ಕೆ ಇದು ಡಾಟೆಡ್. ಇದು ಯಾಕೆ ಹಾಕಿ ಸರ್ ಮತ್ತು ಇದನ್ನು ಟಾಪ್ ಅಲ್ಲ ಅಂತಂದರೆ ಇಲ್ಲಿ ಟಾಪ್ ಮತ್ತು ಬಾಟಮ್ ಎರಡು ಒಂದೇ ಸ್ಟ್ರೇಟ್ ಲೈನಲ್ಲಿ ಇರೋದ್ರಿಂದ ಇಲ್ಲಿ ಕಟ್ ಮಾಡಿದರೆ ಬಾಟಮ್ ಕಾಣಿಸ್ತದೆ, ಅದಕ್ಕೆ ಇದನ್ನು ಡಾರ್ಕ್ ಮಾಡಿ. ಈಗ ಬಾಟಮ್ ಬಿಡ್ತು ಡಾರ್ಕ್ ಮಾಡಬೇಕು, ಬಾಟಮು ಡಾರ್ಕ್ ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಷ್ಟು ಆದಮೇಲೆ ವಿಂಗ್ ವಾಲ್ ಹಾಕಬೇಕು. ಈಗ ವಿಂಗ್ ವಾಲ್ ಹಾಕ್ಬೇಕು ಅಂತಂದರೆ ವಿಂಗ್ ವಾಲ್ ಏನು ಮಾಡಬೇಕು, ರಿಟೈಟ್ ಹಾಕಬೇಕು. ವಿಂಗ್ ವಾಲ್ ಹೇಳಿದ್ರೆ ಟಾಪ್ ಹಿಡಿದು 0.5 ಮೀಟರ್, ಬಾಟಮ್ ಹಿಡಿದು 1 ಮೀಟರ್ ಅಂತ ಹೇಳಿ, ಟಾಪ್ ಹಿಡಿದು 0.5 ಮೀಟರ್ ಅಂತಂದರೆ ಫಸ್ಟ್ ಇದೊಂದು ಲೈನ್ ಹೊಡೆದು ನೆಕ್ಸ್ಟ್ 0.5 ಅಂತಂದರೆ ಒಳಗಡೆ 0.5ಗೆ ಒಂದು ಲೈಟಾಗಿ ಲೈನ್ ಹೊಡಿ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ 0.5ಗೆ ಒಂದು ಲೈಟಾಗಿ ಲೈನ್ ಹೊಡಿ. ನೆಕ್ಸ್ಟ್ ಬಾಟಮ್ ಬಿಡ್ತು ಎಷ್ಟು, 1 ಮೀಟರ್, 1 ಮೀಟರ್ಗೆ ಒಂದು ಲೈನ್ ಹೊಡಿ. ಈಗ ಟಾಪ್ ಹಿಡಿದು ಬಾಟಮ್ ಹಿಡಿದು ಮಿಕ್ಸ್ ಎಲ್ಲಿ ಆಗ್ತಾವ ನೋಡ್ಕೊ. ಇದು ಟಾಪ್ ಹಿಡ್ತಾ, ಇದು ಟಾಪ್ ಹಿಡ್ತಾ. ಸೊ ದಿಸ್ ವಿಲ್ ಬಿ ದಿ ಟಾಪ್ ಹಿಡ್ತಾ. ಇದು ತೆಗೆದು ನೆಕ್ಸ್ಟ್ ಇದು ಅಷ್ಟೇ. ಈ ಥರ ಬರುತ್ತೆ. ನೆಕ್ಸ್ಟ್ ಬಾಟಮ್ ಹಿಡಿದು, ಇದೊಂದು ಬಾಟಮ್ ಹಿಡಿದು, ಅದು ಅಪಾರ್ಟ್ಮೆಂಟ್ದ ಬಾಟಮ್ ಹಿಡಿದು, ಇದು ಈ ಪಾಯಿಂಟ್ ಹೌದಾ.